सिन्दूरारुणविग्रह त्रिनयना माणिक्यमौलिस्फुर तारानायकशेखरा स्मितमुखी मापीनवक्षोरुहा पाणिभ्यामलिपूर्णरत्नचषकम् रक्तोत्पलं बिभ्रति सौम्यां रत्नघटस्थरक्तचरणां ध्याये. ಸಕಲ ಲೋಕಗಳನ್ನ ನಿರ್ಮಿಸಿ ಅದಕ್ಕೆ ತಾಯಿ ತಂದೆ ಬಂಧು ಬಳಗ ಎಲ್ಲ ತಾನೇ ಆಗಿ ಅದರ ಪರಿಪೂರ್ಣ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರುವವಳು ತಾನೇ ಆಗಿದ್ರೂ ಕೂಡ ಲೋಕದಲ್ಲಿ ಇರುವ ಜನರಿಗೂ ಆ ಜವಾಬ್ದಾರಿಯನ್ನು ಹಂಚಿಕೊಟ್ಟಿದ್ದಾಳೆ ಅಮ್ಮ. ಆದ್ದರಿಂದಲೇ ಲೋಕದ ತಾಯಿ ತಂದೆಯರಾಗಿ, ಲೋಕದ ಬಂಧು ಬಾಂಧವರಾಗಿ, ಲೋಕದ ಒಂದು ಜನರ ರೀತಿಯಲ್ಲಿ ಕರ್ತವ್ಯಗಳ ನಿರ್ವಹಣೆಯನ್ನು ಲೋಕಕ್ಕೆ ಕೊಟ್ಟಿದ್ದಾಳೆ. ಆ ಲೋಕಕ್ಕೆ ಕೊಟ್ಟಿರುವ ಕರ್ತವ್ಯಗಳನ್ನ ಶಾಸ್ತ್ರಗಳ ರೂಪದಲ್ಲಿ ದೇವಿ ವರ್ಣಾಶ್ರಮ ರೂಪದಲ್ಲಿ ಅಥವಾ ವರ್ಣಾಶ್ರಮ ಧರ್ಮ ರೂಪದಲ್ಲಿ ಅದನ್ನು ಕರುಣಿಸಿದ್ದಾಳೆ ಅನ್ನುವ ಭಾಗವನ್ನ ನೋಡ್ಕೊಂಡಿದ್ವಿ. ಆದ್ದರಿಂದ ವರ್ಣ ಮತ್ತು ಆಶ್ರಮ ಅಂತ ಇರೋದು ಒಬ್ಬರೊಬ್ಬರ ನಾಶಕ್ಕಲ್ಲ, ಪರಸ್ಪರ ಪೂರಕ ಪೋಷಕವಾಗಿದ್ದುಕೊಂಡು ಪರಸ್ಪರ ಒಬ್ಬರೊಬ್ಬರ ಏಳ್ಗೆಗೆ. ಆದ್ರಿಂದಲೇ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟ ಕಾಮಧುಕ್ ಮತ್ತೆ ಪರಸ್ಪರಂ ಭಾವಯಂತಹ ಶ್ರೇಯಃಪರಂ ಅವಾಪ್ಸ್ಯಥ ಈ ಮಾತುಗಳನ್ನ ಗೀತೆಯಲ್ಲಿ ಪರಮಾತ್ಮ ಹೇಳಿರೋದು. ಆದ್ರಿಂದ ಪರಸ್ಪರ ಒಬ್ಬರೊಬ್ಬರ ಶ್ರೇಯಸ್ಸಿಗೆ ಒಬ್ಬರೊಬ್ಬರು ಕಾರಣಕರ್ತರಾಗೋದಕ್ಕೆ ಬೇಕಾದ ನಿಯಮ ವರ್ಣಾಶ್ರಮ ಧರ್ಮನೇ ಹೊರತು ಒಬ್ಬರ ಕಾಲು ಎಳೆಯೋದಕ್ಕೆ ವರ್ಣಾಶ್ರಮ ಧರ್ಮ ಇಲ್ಲ. ಆದ್ರಿಂದ ದೇವಿ ಅಂತ ಆದ ಮೇಲೆ ಯಾವ ದೇವಿಯೂ ಕೂಡ ಮನುಷ್ಯರ ಅಥವಾ ಜೀವಿಗಳಲ್ಲಿ ಭೇದವನ್ನ ಮಾಡೋದಿಲ್ಲ. ಯಾಕೆಂದ್ರೆ ಪರಮಾತ್ಮನಲ್ಲಿ ವೈಷಮ್ಯ ನೈರ್ಘೃಣ್ಯ ಎಂಬುದು ಇಲ್ಲ ಎನ್ನುವ ಭಾಗವನ್ನ ನೋಡ್ಕೊಂಡಿದ್ವಿ. ಈಗ ಆ ವರ್ಣಾಶ್ರಮಗಳಿಗೆ ಬೇಸ್ ಯಾವುದು, ಯಾವ ಆಧಾರದ ಮೇಲೆ ವರ್ಣಗಳ ವಿಭಜನೆ, ಯಾವ ಆಧಾರದ ಮೇಲೆ ಆಶ್ರಮಗಳ ವಿಭಜನೆ, ಯಾವ ಆಧಾರದ ಮೇಲೆ ವರ್ಣಕ್ಕೆ ಒಂದು ಕರ್ತವ್ಯ ಆಶ್ರಮಕ್ಕೆ ಕರ್ತವ್ಯ, ಅದು ಕೂಡ ಮತ್ತೆ ತಾಯಿಯಿಂದನೇ. ಆದ್ರಿಂದಲೇ ನಿಜಾಜ್ಞಾರೂಪ ನಿಗಮ, ಅವಳು ತನ್ನದೇ ಆದಂಥ ಆಜ್ಞೆ ರೂಪದಲ್ಲಿ ಲೋಕಕ್ಕೆ ಏನನ್ನ ಕೊಟ್ಟಿದ್ದಾಳೆ, ಆಗಮಗಳನ್ನ ಕೊಟ್ಟಿದ್ದಾಳೆ. ಆಗಮ ನಿಗಮ ಎರಡಿದೆ. ನಿಗಮ ಎಂದಾಗ ಪರಮಾತ್ಮನ ಒಂದು ಉಸಿರಾಗಿ ಬಂದಿರುವಂತಹ ವೇದ ಏನಿದೆ ಅದನ್ನ ನಿಗಮ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಅದನ್ನೇ ಆಶ್ರಯಿಸಿಕೊಂಡು ಬಂದಿರುವಂತಹ ತಂತ್ರ ರೂಪದ ಶಾಸ್ತ್ರಗಳೇನಿದೆ, ಈಗ ಶೈವಾಗಮ, ಶಾಕ್ತಾಗಮ, ವೈಷ್ಣವಾಗಮ, ಪಾಂಚರಾತ್ರಾಗಮ, ಹೀಗೆ ಒಂದೊಂದು ಧರ್ಮಕ್ಕೆ ಒಂದೊಂದು ದರ್ಶನಕ್ಕೆ ಒಂದೊಂದು ಆಗಮಗಳಿದೆ. ಅಂಥ ಆಗಮಗಳೆಲ್ಲವೂ ಕೂಡ ತಂತ್ರ ಅಂದ್ರೆ ಏನೋ ಕೆಟ್ಟದ್ದು ಅನ್ನೋ ಅರ್ಥ ಅಲ್ಲ, ಅಂದ್ರೆ ಅನುಷ್ಠಾನ ಪರವಾಗಿ. ಈಗ ತಂತ್ರ ಅಂದ್ರೆ ಒಂದು ದೇವರನ್ನ ವಿಗ್ರಹ ರೂಪದಲ್ಲಿ ಕೆತ್ತಬೇಕಾದ್ರೆ ಶಿವನನ್ನೇ ನಟರಾಜನನ್ನಾಗಿ, ಚಿದಂಬರನನ್ನಾಗಿ, ಹೀಗೆ ಒಂದೊಂದು ರೂಪದಲ್ಲಿ ಶಿವನ ಒಂದು ರೂಪವನ್ನ ಕೆತ್ತಬೇಕಾದ್ರೆ ಅದಕ್ಕೊಂದು ಅಳತೆ ಇದೆ, ಅದಕ್ಕೊಂದು ಯೋಜನೆ ಇದೆ. ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಹೇಳೋದು. ಮತ್ತೆ ಪೂಜಾ ವಿಧಿವಿಧಾನಗಳು, ಹಾಗೆ ಮನುಷ್ಯ ಪ್ರತಿದಿನದಲ್ಲಿ ತಾನು ನಡ್ಕೊಳ್ಳುವಂತಹ ಆಚಾರ ವಿಚಾರಗಳು, ಅವನ್ನೆಲ್ಲ ತಂತ್ರ ಅಂದ್ರೆ ಮನುಷ್ಯ ವಿಸ್ತಾರಗೊಳ್ಳುವುದಕ್ಕೆ, ಮನುಷ್ಯನ ಹೃದಯದ ಭಾವನೆ ವಿಕಾಸಗೊಳ್ಳುವುದಕ್ಕೆ. ನಾನು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನಪ್ಪ ನನ್ನಮ್ಮ ಅಂತ ಸೀಮೆ ಹಾಕೊಳ್ಳದೆ ಅದು ವಿಕಾಸಗೊಳ್ಳುತ್ತಾ ಸಾಗುವುದಕ್ಕೆ ಉಪಕಾರಕವಾಗುವಂತಹ ಗ್ರಂಥಗಳನ್ನ ತಂತ್ರ ಅಂತ ಹೇಳಿರೋದು. ಹಾಗೇನೆ ಆಧ್ಯಾತ್ಮಿಕದ ಕ್ಷೇತ್ರದಲ್ಲಿ ಅಂತರಂಗದಲ್ಲಿ ಅಭಿವೃದ್ಧಿಯನ್ನ ಅಲ್ಲೂ ಹಾಗೆ ವಿಕಾಸಗೊಳ್ಳುತ್ತಾ ಹೋಗೋದು. ಒಂದೇ ಮೂಲಾಧಾರ ಒಂದರಲ್ಲೇ ನಿಲ್ಲಿಲ್ಲ ಅಥವಾ ಮಣಿಪುರ ಒಂದರಲ್ಲೇ ನಿಲ್ಲಿಲ್ಲ, ಅಲ್ಲಿಂದ ಮೇಲೆ ಮೇಲಕ್ಕೆ ವಿಕಾಸಗೊಳ್ಳುತ್ತಾ ಹೋಗುವಂಥದ್ದು. ನಾವು ಮೊದಲು ಹೇಳಿಕೊಂಡಿರುವಂತೆ ಪೂರ್ವದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಉತ್ತರಕ್ಕೆ, ಉತ್ತರದಿಂದ ಪೂರ್ವಕ್ಕೆ, ಅಂದ್ರೆ ಒಟ್ಟು ಒಂದು ಗತಿ ಚಲನೆ ಇದೆಯಲ್ಲ, ಅದು ಏನಕ್ಕಾಗಿರಬೇಕು, ಅಭಿವೃದ್ಧಿಗೆ ಆಗಿರಬೇಕೇ ಹೊರತು ಕೆಳಗಿಳಿಯುವುದಕ್ಕಲ್ಲ. ಅಂಥ ಒಂದು ಸ್ಥಿತಿಯನ್ನ ಬೋಧಿಸುವಂಥ ಶಾಸ್ತ್ರಗಳೇನಿದೆ ಅದು ತಂತ್ರ, ಅದನ್ನೇ ಆಗಮ ಎಂಬುದಾಗಿ ಕರೀತಾರೆ.
ಹಾಗೆ ನಿಜಾಜ್ಞಾರೂಪ ನಿಗಮ, ತನ್ನ ಆಜ್ಞೆಯನ್ನೇ ನಿಗಮ ಆಗಿ ಅಂದ್ರೆ ವೇದವಾಗಿ, ತನ್ನ ಆಜ್ಞೆಯನ್ನೇ ಈ ತಂತ್ರಗಳಾಗಿ, ತನ್ನ ಆಜ್ಞೆಯನ್ನೇ ಸ್ಮೃತಿಗಳಾಗಿ, ಸ್ಮೃತಿ ಎಂದಾಗ ಯಾಜ್ಞವಲ್ಕ್ಯ ಸ್ಮೃತಿ, ಮನುಸ್ಮೃತಿ, ಬೋಧಾಯನ ಸ್ಮೃತಿ, ಹೀಗೆ ಬೇಕಾದಷ್ಟು ಸ್ಮೃತಿ ಗ್ರಂಥಗಳಿದೆ. ಯಾಕೆ ಇಷ್ಟು ಸ್ಮೃತಿ ಗ್ರಂಥಗಳು ಬೇಕು? ಒಂದಿದ್ರೆ ಸಾಲದ ಅಂದ್ರೆ ಕಾಲ ಕಾಲದಲ್ಲಿ ಅಂದ್ರೆ ಋಷಿ ಮುನಿಗಳೇನು ಮೂಢರಲ್ಲ, ಮೂರ್ಖರಲ್ಲ. ಒಂದು ಹಾಕ್ಬಿಟ್ಟು ಇದು ಇದಕ್ಕೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇತ್ ಹಾಕು ಅಂತ ಹೇಳಿಲ್ಲ ಅವರು. ಕಾಲ ಕಾಲದಲ್ಲಿ ಬದಲಾವಣೆ ಇದೆ. ಈಗ ನಮ್ಮನ್ನೇ ನೋಡಿದ್ರೆ ಸ್ವಾತಂತ್ರ್ಯ ಪೂರ್ವದ ನಮ್ಮ ಬದುಕಿಗೂ, ಸ್ವಾತಂತ್ರ್ಯ ನಂತರದ ನಮ್ಮ ಬದುಕಿಗೂ, ಸ್ವಾತಂತ್ರ್ಯ ನಂತರದಲ್ಲೂ 1980ರವರೆಗಿನ ಬದುಕಿಗೂ, 80ರಿಂದ 2000ದ ಬದುಕಿಗೂ, 2000ದ ನಂತರದ ಬದುಕಿಗೂ ನೋಡಿಕೊಂಡ್ರೆ ಎಷ್ಟು ಅಂತರ ಇದೆ. ಆದ್ರಿಂದ ಒಂದು ನಿಯಮ 1900ರಲ್ಲಿ ಹಾಕಿದ ನಿಯಮ 2000ಕ್ಕೆ ಅನ್ವಯ ಆಗಕ್ಕಾಗಲ್ಲ. ಅಲ್ಲಿ ಆ ಅನ್ವಯಗಳನ್ನ ಬದಲು ಮಾಡಬೇಕಾಗತ್ತೆ. ಅಂಥದನ್ನ ಅದಕ್ಕಾಗಿ ಸ್ಮೃತಿಗಳು ಬಂದಿದೆ. ಅದನ್ನ ಒಬ್ಬ ಯೋಗಿಯಾದವನು ಅಂತರಂಗದಲ್ಲಿ ತಾನು ಕಂಡುಕೊಂಡು ಯಾರ್ಯಾರೋ ಹೇಳ್ಬಿಟ್ರೆ ಕೇಳಕ್ಕಾಗಲ್ವಲ್ಲ. ಹಾಗಾಗಿ ಕಾಲ ಕಾಲಕ್ಕೆ ಸ್ಮೃತಿಗಳ ಬದಲಾವಣೆಯನ್ನು ಕೊಟ್ಟಿದ್ದಾರೆ. ಆಯಾ ಕಾಲದಲ್ಲಿ ಯಾವ ಒಂದು, ಈಗ ಕಲಿಯುಗಕ್ಕೆ ಪರಾಶರ ಸ್ಮೃತಿ, ಹಾರೀತ ಸ್ಮೃತಿ, ಹೀಗೆ ಸ್ಮೃತಿಗಳ ಬದಲಾವಣೆಯನ್ನ ಹೊಂದುತ್ತೆ. ಆ ರೀತಿಯಾಗಿ ಅನೇಕ ಸ್ಮೃತಿಗಳಿದೆ. ಆದ್ರಿಂದಲೇ ಹೇಳುವಾಗ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಎಲ್ಲ ಕಡೆಯಲ್ಲಿ ಇದೆ. ಭಗವಂತನೇ ಅಂದ್ರೆ ನಾರಾಯಣನಾಗಿ ಇಟ್ಕೊಂಡ್ರೆ ನಾರಾಯಣ, ಶಿವನಾಗಿ ಇಟ್ಕೊಂಡ್ರೆ ಶಿವ, ದೇವಿಯಾಗಿ ಇಟ್ಕೊಂಡ್ರೆ ದೇವಿ. ಅಲ್ಲಿರೋದೇ ಹಾಗೆ. ಶ್ರುತಿ ಸ್ಮೃತಿ ಮಮೈವ ಆಜ್ಞೆ, ಶ್ರುತಿ ಮತ್ತು ಸ್ಮೃತಿಗಳು ನನ್ನದೇ ಆಜ್ಞೆ. ಆದ್ರಿಂದ ಇದನ್ನ ಕ್ವೆಶ್ಚನ್ ಮಾಡೋ ಹಾಗಿಲ್ಲ, ಪ್ರಶ್ನೆ ಮಾಡದೆ ಅನುಷ್ಠಾನ ಮಾಡಬೇಕಷ್ಟೇ. ಆ ರೀತಿಯಾಗಿ ಅನುಷ್ಠಾನ ಮಾಡ್ತಾ ಬಂದ್ರೆ ಅದು ನಮ್ಮ ಶ್ರೇಯಸ್ಸನ್ನ ಸಾಧಿಸುತ್ತೆ ಹೊರತು ನಮ್ಮ ನಾಶವನ್ನ ಮಾಡೋದಿಲ್ಲ. ಅದು ವಿಶ್ವಾಸ ಇರಬೇಕು. ಏನಪ್ಪಾ ಅಂದ್ರೆ ಇದು ದೇವರು ಹೇಳಿದ್ದು, ಆ ನಂಬಿಕೆಯೊಡನೆ ನಾವು ಕೆಲಸ ಮಾಡಬೇಕು. ಅದಕ್ಕೆ ನಾವು ಆಗಾಗ ಹೇಳಿಕೊಳ್ತಾ ಇರ್ತೇವೆ. ನಿನ್ನೆ ಕೂಡ ನೆನಪು ಮಾಡಿಕೊಂಡಿದ್ದೇವೆ ಏನಂತ, ಯಾವ ಕೆಲಸವನ್ನ ಮಾಡುವಾಗ್ಲೂ ಶ್ರೀ ಭಗವದ್ ಆಜ್ಞೆಯ. ಆದ್ರಿಂದ ಈಗ ಅಕಸ್ಮಾತ್ ಉದಾಹರಣೆಗೆ ಹೇಳೋದು, ಯಾರೋ ನಮ್ಮ ಹತ್ರ ಬಂದು ಹೇಳಿರ್ತಾರೆ, ಏನೋ ರಹಸ್ಯವಾದ ವಿಚಾರ ಹೇಳ್ಕೊಂಡಿರ್ತಾರೆ, ತಡ್ಕೊಳ್ಳಕ್ಕಾಗದೆ ನೋವಾಗ ಅಂದ್ರೆ ತಮ್ಮ ನೋವನ್ನು ಹಂಚಿಕೊಳ್ಳಕ್ಕೆ ಬಂದಿರ್ತಾರೆ. ದಯವಿಟ್ಟು ಯಾರ ಹತ್ರ ಹೇಳ್ಬೇಡ್ರಿ, ನನಗೆ ನಾನು ನೀವು ತುಂಬಾ ಆತ್ಮೀಯರು ಅಂತ ಬಂದು ಹೇಳಿದ್ದೇನೆ ಅಂತ ಹೇಳ್ಕೊಂಡಿರ್ತಾರೆ. ನಾವು ಯಾರ ಹತ್ರ ಹೇಳಿರಲ್ಲ. ಅಕಸ್ಮಾತ್ ಒಂದು ದಿವಸ ಯಾರೋ ಬರ್ತಾರೆ, ಅವರು ಯಾರು ನನ್ನ ಹತ್ರ ದುಃಖವನ್ನ ಹೇಳ್ಕೊಂಡಿದಾರೋ ಅವ್ರನ್ನ ಎ ಅಂತ ಇಟ್ಕೊಂಡಿದ್ರೆ, ಈಗ ಬಂದಿರೋರ್ನ ಪಿ ಅಂತ ಇಟ್ಕೊಂಡಿದ್ರೆ, ಆ ಪಿ ಅನ್ನೋರ್ಗೆ ಎ ಅನ್ನೋರು ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು, ನಂಗೆ ಗೊತ್ತಿಲ್ಲ. ಪಿ ಅನ್ನೋರು ಯಾವುದೋ ದುಃಖ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಅವರು ದುಃಖ ಹೇಳ್ಕೊಳ್ಳುವಾಗ ಆ ಎ ಅನ್ನೋರು ಹೇಳಿದ ದುಃಖಕ್ಕೆ ಸರಿಸಮಾನವಾದ ತರಹದ ದುಃಖ ಇದ್ದಾಗ, ಇದೇನು ಒಬ್ಬರೇ ಅನುಭವಿಸೋದಲ್ಲ ರೀ, ಈ ತರ ಅನುಭವಿಸೋರು ಇರ್ತಾರೆ ಅಂದ್ಬಿಟ್ಟು ಬಾಯಿ ತಪ್ಪಿ ನಮಗೆ ಇವರಿಗೆ ಸಮಾಧಾನ ಹೇಳಕ್ಕೆ ಅಂತ ಇರುತ್ತೆ, ಬೇರೆ ಇನ್ನೇನು ಉದ್ದೇಶ ಇರಲ್ಲ. ಅವ್ರು ಯಾರ ಹತ್ರ ಹೇಳಬೇಡಿ ಅಂದಿದ್ದನ್ನ ರಹಸ್ಯ ಇಟ್ಟಿದ್ದವರು ಇವರ ದುಃಖ ಪರಿಹಾರಕ್ಕೋಸ್ಕರ, ಅವರ ನೋವನ್ನ ಇದಕ್ಕೋಸ್ಕರ ಹೇಳಿರೋದೇ ಹೊರತು ಇವ್ರ ಮೇಲೆ ಅವ್ರ ಮೇಲೆ ಹೇಳಬೇಕನ್ನಕ್ಕಲ್ಲ. ಒಟ್ಟು ಗೊತ್ತಾಗದೆ ಬಾಯಿಂದ ಬಂದು ಬಿಡ್ತು ಅನ್ನಿ. ಆಗ ನಾನು ಇಂಥವ್ರು ಅಂತ ಹೆಸರು ಹೇಳಿಲ್ದೇ ಇರಬಹುದು, ಇದು ಇಂಥ ದುಃಖ ಇರುತ್ತೆ ಬಿಡ್ರಿ, ಅದರಿಂದ ಇಂಥವ್ರು ಅನುಭವಿಸೋರು ಇರ್ತಾರೆ, ನನಗೆ ಗೊತ್ತಿದ್ದಾರೆ, ಇದೇ ತರಹ ಅಥವಾ ಇದಕ್ಕಿಂತ ಹೆಚ್ಚಿನ ದುಃಖ ಇದೆ ಅನ್ನೋ ತರಹದ್ದೇನೋ ಬಾಯಿ ತಪ್ಪಿ ಹೇಳ್ಬಿಟ್ರೆ, ಅಂಥ ಸಂದರ್ಭದಲ್ಲೂ ಪರಮಾತ್ಮ ಹೇಳೋದು, ನನಗೆ ಗೊತ್ತಿಲ್ಲ ದೇವ್ರೆ, ನನ್ನ ಬಾಯಿನಲ್ಲಿ ನೀನು ಇದನ್ನ ಯಾಕೆ ಆಡಿಸಿದ್ಯೋ, ನಾ ಇಷ್ಟು ಕಾಲ ಆಡಬಾರ್ದು ಅಂತ ಇದ್ದೆ, ಗೊತ್ತಾಗದೆ ನನ್ನ ಬಾಯಿನಲ್ಲಿ ಈ ಮಾತು ಬಂದ್ಬಿಟ್ಟಿದೆ, ಆಡಿಸಿರೋ ನೀನು, ಇದರ ರಕ್ಷಣೆ ಜವಾಬ್ದಾರಿ ನಿನ್ನದು. ಯಾಕೆಂದ್ರೆ ನಾನು ಹೇಗೆ ಮಾತು ಕೊಟ್ಟಿದ್ದೇನೆ, ಇಲ್ಲಮ್ಮ ಯಾರ ಮುಂದೆ ಹೇಳಲ್ಲ ಅಂತ. ಆದ್ರೆ ಬಾಯಿ ತಪ್ಪಿ ಪಿ ಹತ್ರ ಹೇಳ್ಬಿಟ್ಟಾಗ ನನ್ನದು ದೋಷ ಅದು. ಅಂದ್ರೆ ಇದು ಧರ್ಮ ವಿರುದ್ಧ, ಧರ್ಮದ ಒಂದು ಪ್ರಶ್ನೆ ಬಂದಾಗ ಕೊಟ್ಟ ಮಾತನ್ನ ನಡೆಸಬೇಕು ತಾನೆ. ಕೊಟ್ಟ ಮಾತನ್ನ ಭಂಗ ಮಾಡಿದಾಗ ಅದು ಧರ್ಮ ವಿರುದ್ಧ. ಹಾಗೆ ಧರ್ಮ ವಿರುದ್ಧವಾದ ನಡೆ ನಮ್ಮಲ್ಲಿ ಬಂದಾಗ ನಮಗಿರೋದು ಯಾರು? ಪರಮಾತ್ಮ ಆಶ್ರಯ. ಆದ್ರಿಂದ ಗೊತ್ತಿಲ್ಲದೆ ಹಾಗೆ ಅಂದ್ಬಿಟ್ಟು ಬೇಕಂತ ಹೇಳ್ಬಿಟ್ಟು ಆಮೇಲೆ ದೇವರೇ ನೀನ್ ನನ್ನ ಬಾಯಲ್ಲಿ ಆಡ್ತಿದೀಯಾ ಅನ್ನೋದಲ್ಲ. ಅದಕ್ಕೆ ಗೊತ್ತಾಗದೆ ಆಡಿದಾಗ ದೇವರೇ ಆಗ್ಲೂ ಶ್ರದ್ಧೆಯಿಂದ ಹೇಳಿದ್ರೆ ಬಹುಶಃ ಪರಮಾತ್ಮ ರಕ್ಷಣೆಗೆ ಬರ್ತಾನೆ. ಎಷ್ಟು ವಿಚಿತ್ರವಾದ ಲೀಲೆ ಮಾಡಬಹುದಂದ್ರೆ,
ಪಿ ಅನ್ನೋರ್ಗೆ ನಾವು ಹೇಳಿದ್ದೆ ಮರೆಯೋ ಹಾಗೆ ಮಾಡಿಬಿಡ್ಬೋದು, ಅಥವಾ ನಾವು ಏನ್ ಹೇಳಿದ್ವಿ ಅದು ಕಿವಿ ಒಳಗೆ ಹೋಗದೆ ಅವ್ರದೇ ದುಃಖ ತಲೆಯಲ್ಲಿ ತುಂಬಾ ತುಂಬಿಕೊಂಡಿದ್ದು ಅದು ಒಳಕ್ಕೆ ತಳ್ಳಿ ಏನೇನೋ ಆಗಿರುತ್ತೆ ಲೀಲೆ, ಪರಮಾತ್ಮನ ಲೀಲೆಯಲ್ಲಿ. ಆಗ ನಮ್ಮನ್ನ ಆ ದೋಷದಿಂದ ಮುಕ್ತನನ್ನಾಗಿ ಮಾಡಿ ಪರಮಾತ್ಮ ರಕ್ಷಿಸ್ತಾನೆ. ಆದರೆ ನಮ್ಮ ಹೃದಯದಲ್ಲಿ ಏನಿರಬೇಕು, ಆ ಶುದ್ಧತೆ ಇರಬೇಕು. ಒಟ್ಟು ಎಲ್ಲೆಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಅನ್ನಕ್ ಹೇಳ್ತಿದ್ದೀನಿ. ಎಂಥ ಒಂದು ಸಂದರ್ಭ ಆದರೂ ದೇವರ ಆಜ್ಞೆಯಂತೆ ಈ ಜೀವ ನಡೀತಾ ಇದೆ, ಏನು ನಡೆದಿದೆ ಅದೆಲ್ಲ ದೇವರದು. ಆ ಒಂದು ಭಾವವನ್ನ ದೇವರ ಆಜ್ಞೆಯಂತೆ, ದೇವರ ಇಚ್ಛೆಯಂತೆ, ದೇವರ ಸಂಕಲ್ಪದಂತೆ ಈ ಶರೀರ ಅಲ್ಲದೆ ಇದ್ರೂ ಅಲ್ಲ ನೋಡಿ. ಆದ್ರಿಂದ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಪ್ರಭವತಿ ಅನ್ನುವಾಗ ಶಿವಾನೇ ಹೀಗನ್ಬೇಕಾದ್ರೆ ದೇವಿಯ ಶಕ್ತಿ ಇಲ್ಲದೆ ಆಗಲ್ಲ ಅನ್ನುವಾಗ ನಮ್ಮಂಥವ್ರದ್ದೇನೂ ಇಲ್ಲ. ಆದ್ರಿಂದ ನಮ್ ಕೈಯೋ ನಮ್ ಕಾಲೋ ನಮ್ ಕಣ್ಣೋ ನಮ್ ಮೂಗೋ ಆಡಬೇಕಾದ್ರೆ ಒಳಗಿರುವ ಚೈತನ್ಯ ಶಕ್ತಿ ಇಲ್ಲದೆ ಏನೂ ಆಗಲ್ಲ. ಆ ಚೈತನ್ಯ ಶಕ್ತಿ ಯಾರದು? ಪರಮಾತ್ಮನದು. ಆದ್ರಿಂದ ಆ ಒಂದು ದೃಢ ಭಾವ ನಿಜಾಜ್ಞಾರೂಪ ನಿಗಮ. ಲೋಕ ತಾನು ಸೃಷ್ಟಿಸಿದ ಲೋಕ ಕ್ಷೇಮವಾಗಿ ಸುಂದರವಾಗಿ ಅದು ಆನಂದವಾಗಿ ಸುಖವಾಗಿ ಸಮೃದ್ಧವಾಗಿ ಶಾಂತಿಯಿಂದ ಇರಬೇಕು ಅನ್ನುವುದಕ್ಕಾಗಿ ತಾನೇ ತನ್ನದೇ ಆದ ಆಜ್ಞೆಯನ್ನ ನಿಗಮ ರೂಪದಲ್ಲಿ ಆಗಮ ರೂಪದಲ್ಲಿ ಕೊಟ್ಟಿದ್ದಾಳೆ. ಅದನ್ನ ಅನುಷ್ಠಾನ ಮಾಡಿಕೊಳ್ಳುತ್ತಾ ಪರಮಾತ್ಮ ಇದು ನಿನ್ನ ಇಚ್ಛೆ ಎಂಬುದಾಗಿ ನಾನು ವ್ಯವಹಾರವನ್ನ ಮಾಡ್ತಾ ಇದ್ದೇನೆ. ಅದು ದೃಷ್ಟಾಂತಕ್ಕೆ ಲೌಕಿಕ ವ್ಯವಹಾರಕ್ಕೆ ಒಂದು ತೋರಿಸಿದೆ ಅಷ್ಟೇ. ಹಾಗೆ ನಮ್ಮ ಬದುಕನ್ನ, ಪ್ರತಿದಿನದ ಪ್ರತಿ ಬದುಕನ್ನ, ಪ್ರತಿ ಉಸಿರನ್ನ ಪರಮಾತ್ಮನ ದಯೆ, ಪರಮಾತ್ಮನ ಇಚ್ಛೆ ಅನ್ನುವಂತೆ ನಾವು ಬದುಕೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಅನ್ನುವುದು ತಾಯಿಯ ಅಪೇಕ್ಷೆ. ಯಾಕೆ? ಅದನ್ನೇ ಆರಂಭದಲ್ಲಿ ನೋಡಿದ್ದು, ಉನ್ಮೇಷ ನಿಮೇಷೋತ್ಪನ್ನ ವಿಪನ್ನ ಭುವನಾಬಲಿಹಿ. ಆದ್ರಿಂದ ಅವಳು ಯಾವಾಗ ಬೇಕಾದ್ರೂ ಕಣ್ಣು ಮುಚ್ಚಬಹುದು, ಅವಳ ಆಜ್ಞೆಯಂತೆ ಅದು ಇದೆ. ಆದ್ರಿಂದ ಅವಳ ಇಷ್ಟದಂತೆ ಇದು ನಡೀತಿರುವಾಗ ಈ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡ ಅವಳದೇ ಆಜ್ಞೆಯಂತೆ ನಡೀತಾ ಇದೆ ಅನ್ನುವುದನ್ನ ಹೆಜ್ಜೆ ಹೆಜ್ಜೆಯಲ್ಲಿ ನೆನಪು ಮಾಡಿಕೊಳ್ತಾ ಅದರಂತೆ ಬದುಕಬೇಕು ಅನ್ನುವುದಕ್ಕೆ ನಿಜಾಜ್ಞಾರೂಪ ನಿಗಮ. ಯಾವ ಒಂದು ವರ್ಣಾಶ್ರಮಗಳಿಗೆ ಕಾರಣಕರ್ತಳಾಗಿ ದೇವಿ ಇದ್ದಾಳೋ ಆ ವರ್ಣಾಶ್ರಮಗಳಿಗೆ ಮೂಲವಾಗಿರುವಂಥ ವರ್ಣಾಶ್ರಮಗಳು ವೇದ ಮೂಲನೇ, ವೇದ ಇಲ್ಲದೆ ಅದು ಬಂದಿಲ್ಲ. ಆದ್ರಿಂದ ವೇದ ಮೂಲವಾಗಿರುವಂಥ ಆ ವರ್ಣಾಶ್ರಮಗಳಿಗೆ ಈ ಲೋಕದ ಧರ್ಮ ಹಾಗೆ ಪರಲೋಕದ ಧರ್ಮ ಎಲ್ಲವನ್ನ ವೇದಗಳು ಬೋಧಿಸುತ್ತೆ. ವೇದಗಳು ದೊಡ್ಡ ಸಾಗರ, ಅದರಲ್ಲಿ ಎಲ್ಲಿ ಏನು ಬೋಧಿಸಿದೆ ಅಂತ ಗೊತ್ತಾಗೋದು ಹೇಗೆ? ಆದ್ರಿಂದ ಒಂದೊಂದು ಭಾಗನ ಪಿಕ್ ಮಾಡಿ ಅದನ್ನ ಈಗ ನೀನು ಯಜ್ಞ ಮಾಡಬೇಕಾದ್ರೆ ಹೀಗೆ ಅಂತ ಒಂದು ದೊಡ್ಡ ಹೆಡ್ಡಿಂಗ್ ಅಡಿನಲ್ಲಿ ಕೊಟ್ಟಿದೆ. ಯಾಕಂದ್ರೆ ವೇದದಲ್ಲಿ ಹಾಗೆ ವಿಭಾಗ ಮಾಡಿ ಕೊಟ್ಟಿಲ್ಲ, ಉದ್ದಕ್ಕೆ ಅವರ ಋಷಿಯ ಹೃದಯದ ಭಾವದಂತೆ ಬಂದ್ಬಿಟ್ಟಿದೆ. ಈಗ ಈ ಆಗಮಗಳು ಸ್ಮೃತಿಗಳು ಏನ್ ಮಾಡಿದೆ, ಅದನ್ನ ವಿಭಾಗ ಮಾಡಿ ಲೌಕಿಕದಲ್ಲಿ ನೀನು ಸ್ವರ್ಗವನ್ನ ಬಯಸ್ತೀಯ ಅಂದ್ರೆ, ಲೌಕಿಕವಾದ ಸುಖಗಳನ್ನ ಬಯಸ್ತೀಯ ಅಂದ್ರೆ, ಮಗ ಬೇಕು ಅಂದ್ರೆ, ಯೋಗ್ಯವಾದ ಒಂದು ಜ್ಞಾನ ಬೇಕು ಅಂದ್ರೆ, ವಿಜ್ಞಾನವಂತನಾಗಬೇಕು ಅಂತ ಹೀಗೆ ಏನೇನೋ ನಿಯಮಗಳನ್ನ ಹೇಳ್ತಾ ಇಂಥಿಂಥದಕ್ಕೆ ಇಂಥಿಂಥ ಯಾಗ ಮಾಡು, ಇಂಥಿಂಥದಕ್ಕೆ ಈಗ ನಾವು ಇಷ್ಟ ಮಾಡ್ತೀವಲ್ವೇ, ಏನೋ ವಿಪತ್ತುಗಳು ಮೇಲಿಂದ ಮೇಲೆ ಬರ್ತಾ ಇದ್ರೆ ಒಂದು ಸುದರ್ಶನ ಹೋಮ ಮಾಡಿಬಿಡಿ ಹೀಗೆ ಹೇಳ್ತಾರೆ, ಅಥವಾ ಇಂಥ ಹೋಮವನ್ನ ಮಾಡೋಣ. ಆ ರೀತಿಯಲ್ಲಿ ಆ ನಿಯಮಗಳು ವೇದದಲ್ಲಿ ಸಾಕ್ಷಾತ್ ಕಾಣಲ್ಲ. ಅದನ್ನ ಈ ಸ್ಮೃತಿಗಳ ರೂಪದಲ್ಲಿ ಒಂದೊಂದು ಭಾಗವನ್ನ ವೇದದಿಂದ ತೆಗೆದು ಇಟ್ಟು ಅದಕ್ಕೆ ಒಂದು ಸೈಡ್ ಹೆಡ್ಡಿಂಗ್ಗಳ ಹಾಕ್ತಾ ಆ ಮೂಲಕ ಇದನ್ನ ಕೊಟ್ಟಿದೆ. ಹಾಗಾಗಿ ಅದೂ ಕೂಡ ಏನು ಪರಮಾತ್ಮನ ಆಜ್ಞೆನೇ, ನಿಜಾಜ್ಞಾರೂಪ ನಿಗಮ. ಆದ್ರಿಂದ ನಿಗಮ ಆಗಮಗಳು ವೇದಾಂತ ಮತ್ತು ಸ್ಮೃತಿಗಳು ಹಾಗೆ ಆಗಮಗಳು ನಾವು ಹೇಳಿದಂತೆ ಶೈವಾಗಮ, ಪಾಂಚರಾತ್ರಾಗಮ, ವೈಖಾನಸಾಗಮ ಹೀಗೆ ಅನೇಕ ಆಗಮಗಳೇನಿದೆ ಆ ಎಲ್ಲ ಆಗಮಗಳು ಎಲ್ಲವೂ ಕೂಡ ಆ ದೇವಿಯ ಆಜ್ಞೆಯಿಂದಲೇ ಬಂದಿರುವಂತಹುದು. ಅದರಿಂದ ನಿಜಾಜ್ಞಾರೂಪ ನಿಗಮ. ಅದರಿಂದ ನಾವೇನ್ ಮಾಡಬೇಕು, ಈ ಲೋಕದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಅದರ ಮೂಲಕ ಕಲ್ತ್ಕೊಳ್ಬೇಕು. ಹಾಗೆ ಪರಲೋಕವನ್ನ ಸಾಧನೆ ಮಾಡಬೇಕು, ಪರಲೋಕದಲ್ಲಿ ಸ್ವರ್ಗಾದಿಗಳನ್ನ ಪಡಿಬೇಕು, ಅಥವಾ ಮೇಲಿನ ಲೋಕಗಳನ್ನ ಪಡೀತಾ ಹೋಗಬೇಕು. ಆ ಎಲ್ಲಕ್ಕೂ ಕೂಡ ಇದನ್ನೇ
ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನವನ್ನ ನಡಿಬೇಕು. ಆದ್ರಿಂದಲೇ ದೇವಿ ಹೇಳುವಾಗ ಶ್ರುತಿ ಸ್ಮೃತಿಭ್ಯಾಂ ಉದಿತೋ ಧರ್ಮ, ಧರ್ಮ ಎಂಬುದು ಶ್ರುತಿ ಸ್ಮೃತಿಗಳಿಂದ ಹೇಳಲ್ಪಟ್ಟಿದೆ. ಆದ್ರಿಂದ ವರ್ಣಾಶ್ರಮ ಧರ್ಮವಾಗಲಿ ಯಾವುದೇ ಧರ್ಮವಾಗಲಿ ಅದಕ್ಕೆ ಮೂಲ ಇರುವುದು ವೇದ ಮತ್ತು ಈ ಆಗಮಗಳಲ್ಲಿ. ಆದ್ರಿಂದ ನಾಣ್ಯತೋ ಜ್ಞಾಯತೆ ಧರ್ಮ, ಧರ್ಮ ಅನ್ನುವುದು ನಾವು ತಿಳ್ಕೋಬೇಕು ಅಂದ್ರೆ ಈ ಲೋಕದ ಧರ್ಮವಾಗಲಿ ಪರಲೋಕದ ಧರ್ಮ ಆಗಲಿ ನಾವು ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕಿರುವ ಆಧಾರ ಯಾವುದು? ದೇವಿಯ ಆಜ್ಞಾರೂಪವಾದಂಥ ವೇದ ವೇದಾಂತ ಆಗಮಗಳೇನೆ. ಅದು ನಮಗೆ ಗೊತ್ತಾಗಲ್ಲ ಅನ್ನಕ್ಕೋಸ್ಕರ ಸ್ಮೃತಿಗಳ ರೂಪದಲ್ಲಿ ಯಾಜ್ಞವಲ್ಕ್ಯ ಮನು ಇತ್ಯಾದಿಗಳು ಶ್ಲೋಕ ರೂಪದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಅದು ನಮಗೆ ಅರ್ಥ ಮಾಡಿಸೋಕ್ಕೋಸ್ಕರ. ಆದ್ರಿಂದ ಇದ್ರ ಧರ್ಮ ವೇದಾತ್, ವೇದದಿಂದ ಧರ್ಮ, ವೇದೋಹಿ ಧರ್ಮ ಅಖಿಲ ಧರ್ಮಕ್ಕೆ ವೇದೋ ಧರ್ಮೂಲೋ ಅಖಿಲ ಧರ್ಮ ಮೂಲಃ. ವೇದ ಎಂಬುದು ಎಲ್ಲ ಧರ್ಮಗಳಿಗೆ ಮೂಲವಾಗಿರುವಂಥದ್ದು. ಅದನ್ನೇ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ವೇದವನ್ನ ನಾವು ತಿಳ್ಕೊಳ್ಳಕ್ಕಾಗಲ್ವಲ್ಲ, ಆದ್ರಿಂದ ಅನುಶಾಸನ ಪರ್ವದಲ್ಲಿ ವಿಸ್ತಾರವಾಗಿ ವೇದೋಕ್ತವಾದ ಧರ್ಮನೇ, ಶಾಂತಿ ಪರ್ವದಲ್ಲೂ ಇದೆ, ವೇದೋಕ್ತವಾದ ಧರ್ಮಗಳನ್ನ ಅನೇಕ ಕಥೆಗಳ ಮೂಲಕ ನಮಗೆ ತೋರಿಸಿಕೊಟ್ಟು, ಆದ್ರಿಂದಲೇ ಭಾರತವನ್ನ ಪಂಚಮ ವೇದ ಅಂತ ಕರೆಯೋದು. ಆದ್ರಿಂದ ಅಲ್ಲಿ ವೇದದಲ್ಲಿ ಹೇಳಿರುವ ಎಲ್ಲ ಧರ್ಮಗಳನ್ನ ನಮಗೆ ತೋರಿಸಿಕೊಡ್ತಾರೆ. ಒಟ್ಟಿನಲ್ಲಿ ಧರ್ಮ ಮೂಲ ಯಾವುದು? ವೇದ. ಆ ವೇದಕ್ಕೆ ಮೂಲ ಯಾರು? ಅಮ್ಮ, ನಿಜಾಜ್ಞಾರೂಪ ನಿಗಮ. ಆದ್ರಿಂದ ಇದನ್ನೇ ಕೂರ್ಮ ಪುರಾಣದಲ್ಲಿ ದೇವಿ ತಾನೇ ಹೇಳಿಕೊಂಡಿದ್ದಾಳೆ. ಮಮೈವಾಜ್ಞಾ ಪರಾಶಕ್ತಿ ವೇದ ಸಂಜ್ಞಾ ಪುರಾತನಿ. ವೇದ ಅನ್ನುವ ಹೆಸರಿನ ಪುರಾತನವಾದದ್ದು ನನ್ನದೇ ಆಜ್ಞೆ, ಅದು ನನ್ನದೇ ಆಜ್ಞೆ. ಅದು ಎಂಥ ಹೆಸರಲ್ಲಿದೆ? ಋಗ್ಯಜುಸ್ಸಾಮ ರೂಪೇಣ, ಋಗ್ಯಜುಸ್ಸಾಮ ರೂಪದಲ್ಲಿ ಇರುವಂಥ ಈ ವೇದ ಸರ್ಗಾದಿ ಸಂಪ್ರವರ್ತತೆ, ಸೃಷ್ಟಿ ಸ್ಥಿತಿ ಲಯಗಳು ಆಗುವುದಕ್ಕೆ ಇದೇ ಮೂಲ. ಅದು ನಮಗೆ ಗೊತ್ತಿದೆ ನೋಡಿ. ಬ್ರಹ್ಮ ಏನು 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 ಅಂತ ಒದ್ದಾಡ್ತಾ ಇದ್ರೆ ಪರಮಾತ್ಮ ಅವನಿಗೆ ವೇದವನ್ನ ಉಪದೇಶ ಮಾಡಿ ಈ ವೇದದ ಆಧಾರದ ಮೇಲೆ ಸೃಷ್ಟಿಯನ್ನ ಮಾಡು. ಅದರಿಂದ ಸೃಷ್ಟಿ ಎಂಬುದಕ್ಕೆ ಮೂಲನೇ ವೇದ. ಆ ವೇದಕ್ಕೆ ಮೂಲ ಯಾರು? ದೇವಿ. ಹಾಗಾಗಿ ನಿಜಾಜ್ಞಾರೂಪ ನಿಗಮ. ಅದನ್ನೇ ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ನೋಡಿದ್ದೇವೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವಚ ಅಹಂ. ನಾನೇ ಅದು. ಆದ್ರಿಂದ ವೇದವನ್ನ ನಿರ್ಮಾಣ ಮಾಡಿದವನು ನಾನು, ವೇದವನ್ನ ಅರ್ಥ ಮಾಡ್ಕೊಳ್ಳೋವನು ನಾನೇ. ಅದರಿಂದಲೇ ವಿಷ್ಣು ಸಹಸ್ರನಾಮದಲ್ಲೂ ಚತುರ್ವೇದವಿತ್ ಅಂತ ಇದೆ ಅವನಿಗೆ. ಆದ್ರಿಂದ ವೇದಗಳನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನೇ ನಮಗೆ ಅರ್ಥ ಮಾಡಿಸ್ಬೇಕೇ ಹೊರತು ನಾವು ಅರ್ಥ ಮಾಡ್ಕೊಳ್ಳೋಕದು ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ, ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ಪರಮಾತ್ಮ. ಆ ವೇದಗಳಿಗೆ ಮೂಲ ಯಾರು? ಪರಮಾತ್ಮ. ಆ ಪರಮಾತ್ಮನನ್ನ ಇಲ್ಲಿ ನಾವು ಲಲಿತಾ ರೂಪದಲ್ಲಿ ನೋಡ್ತಾ ಇದ್ದೇವೆ. ಹೀಗೆ ಆ ದೇವಿ ಅದಕ್ಕೋಸ್ಕರನೇ ಲೋಕದಲ್ಲಿ ಅವನೇನ್ ಮಾಡಿದಾನೆ? ನಿಯಮಗಳನ್ನ ಮಾಡಿದ ಮೇಲೆ ಲೋಕದಲ್ಲಿ ಶಾಸ್ತ್ರಗಳನ್ನ ಕೊಟ್ಟಿದ್ದಾನೆ. ಮತ್ತೆ ಅವನೇ ಅರ್ಜುನನಿಗೆ ಹೇಳಿ ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ, ಆಜ್ಞಾ ಅನ್ನುವುದಕ್ಕೆ ಚಾವಟಿ ಹಿಡಿದು ಹೇಳ್ತಾ ಇದ್ದಾನೆ. ಯಾರು ಶಾಸ್ತ್ರ ವಿಧಿಯನ್ನ ಮೀರಿ ನಡೀತಾರೋ, ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ, ತನ್ನಿಷ್ಟ ಬಂದಂತೆ ತಾನು ವ್ಯವಹಾರ ಮಾಡ್ಕೊಳ್ತಾನೋ, ನಾನೇ ಒಂದು ವೇದ ಬರೀತೀನಿ ಅಂತ ಹೊರಡ್ತಾನೋ, ಆಗ ಅವನಿಗೆ ಏನಾಗ್ತಾನೆ? ಅವನು ನಿಯಮಿಸಲ್ಪಡ್ತಾನೆ. ಅವನನ್ನ ನಿಯಮನ ಮಾಡಬೇಕಾಗಿ ಬರುತ್ತೆ. ಅವನಿಗೆ ನಸ ಸಿದ್ಧಿಮವಾಪ್ನೋತಿ, ಅವನಿಗೆ ಇಲ್ಲೂ ಸುಖ ಇಲ್ಲ, ಮುಂದಿನ ಲೋಕದಲ್ಲೂ ಸುಖ ಇಲ್ಲ. ಆದ್ರಿಂದ ತಸ್ಮಾತ್, ಆದ್ರಿಂದ ಕೃಷ್ಣ ನಿರ್ಣಯ ಮಾಡಿ ಹೇಳ್ತಾ ಇದ್ದಾನೆ, ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರವನ್ನ ಪ್ರಮಾಣವಾಗಿ ಇಟ್ಕೋ. ಆ ಶಾಸ್ತ್ರ ಯಾರದಪ್ಪ ಅಂದ್ರೆ ಪರಮಾತ್ಮನದು. ಶಾಸ್ತ್ರ ಅಂದ್ರೆ ನಿಗಮಾಗಮಗಳಿಗೆ ಸೇರಿದ್ದು. ಆದ್ರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಯಾವುದು ಮಾಡಬೇಕು ಯಾವುದು ಬೇಡ ಅನ್ನುವ ನಿರ್ಣಯ ಗೊತ್ತಾಗಲಿಲ್ಲ ಅಂದ್ರೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ನಮಗ್ ಗೊತ್ತಾಗಲ್ಲ, ಶಾಸ್ತ್ರ ಅರ್ಥ ಆಗಲ್ಲ. ಆಗ ಯಾರು ಆಚಾರ ನಡ್ಕೊಳ್ತಾ ಇದ್ದಾರೆ, ಮಹಾತ್ಮರ ನಡೆ, ಆದ್ರಿಂದಲೇ ಮಹಾತ್ಮರ ನಡೆ ಅದು ಆಧಾರ, ನಮಗೆ ಧರ್ಮಕ್ಕೆ ಆಧಾರ. ಆದ್ರಿಂದ ಮಹಾತ್ಮರ ನಡೆ
ಆ ಮಹಾತ್ಮರ ನಡೆಯನ್ನ ಆಧಾರವಾಗಿಟ್ಕೊಂಡು ಶಾಸ್ತ್ರವನ್ನ ನಾವು ತಿಳ್ಕೊಳ್ಬೇಕು, ಧರ್ಮವನ್ನ ತಿಳ್ಕೊಳ್ಬೇಕು. ಆದ್ರಿಂದಲೇ ಸರ್ವಾಗಮಾನಾಂ ಆಚಾರ ಪ್ರಥಮಂ ಪರಿಕಲ್ಪತೆ, ಆಚಾರ ಮೊದಲು. ಆದ್ರಿಂದ ಯಾರು ಸಜ್ಜನರು ಅದನ್ನ ನಡೀತಾರೋ ಅದಕ್ಕೆ ಮತ್ತೆ ಗೀತೆಯಲ್ಲಿ ಮಹಾಜನೋ ಏನ ಗತಸ್ಸ ಪಂಥಾಹ, ಆದ್ರಿಂದ ಮಹಾತ್ಮರು ನಡೆದ ದಾರಿಯನ್ನ ಅನುಷ್ಠಾನ. ಮಹಾತ್ಮರೇ ತಪ್ಪು ಮಾಡಿದ್ರೆ ಅದಕ್ಕೆ ಗೀತಾಚಾರ್ಯ ಏನು ಹೇಳ್ದ, ಅಮ್ಮ ನನಗೆ ಪಡ್ಕೊಳ್ಬೇಕಾದ್ದು ಪಡ್ಕೊಳ್ದೆ ಇರೋದು ಅನ್ನೋದು ಏನಿಲ್ಲ, ಆದ್ರೂ ನಾನು ಯಾಕೆ ಕೆಲಸ ಮಾಡ್ತೀನಿ ಅಂದ್ರೆ ನನ್ನ ನೋಡಿ ಜನ ಅನುಷ್ಠಾನ ಮಾಡ್ತಾರೆ, ಅದಕ್ಕೋಸ್ಕರ. ಇಲ್ದಿದ್ರೆ ಕೃಷ್ಣ ಯಾರಿಗೆ ಸಂಧ್ಯಾ ವಂದನೆ ಮಾಡಬೇಕು, ಕೃಷ್ಣ ಯಾರಿಗೆ ಪೂಜೆ ಮಾಡಬೇಕು, ಆದ್ರೆ ಅವನು ಮಾಡ್ತಾನೆ. ಕೃಷ್ಣನ ದಿನಚರಿಯನ್ನ ಭಾಗವತದಲ್ಲಿ ನಾವು ನೋಡ್ತೇವೆ. ಯಾಕೆ ಮಾಡ್ತಾನೆ ಅಂದ್ರೆ ಕೃಷ್ಣ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಮಾಡಬೇಕು, ಅದು ಒಂದು ಆಧಾರ. ಹಾಗೆ ನಿಜಾಜ್ಞಾರೂಪ ನಿಗಮ. ಅದರಿಂದ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಮವಾಪ್ನೋತಿ. ಆದ್ರಿಂದ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ. ಆ ಶಾಸ್ತ್ರ ಯಾವುದು? ಪರಮಾತ್ಮನ ಆಜ್ಞೆ. ಆ ಪರಮಾತ್ಮನ ಆಜ್ಞಾನುಸಾರವಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಅಂತ ಪ್ರತಿದಿನ ಪ್ರತಿಜ್ಞೆಯನ್ನ ಮಾಡಿಕೊಂಡು ನಡೆದಿದ್ದರಲ್ಲಿ ಲೋಪದೋಷಗಳು ಉಂಟಾಗಿದ್ರೆ ನನ್ನಿಂದ ಆಗಿರುವಂಥ ಲೋಪದೋಷಗಳನ್ನ ಮನ್ನಿಸು. ಅದನ್ನೇ ತಾನೇ ನಾವು ಪ್ರತಿ ದಿವಸ ಪೂಜೆಯಲ್ಲೂ ಹೇಳ್ತೇವಲ್ಲ. ಅದರಿಂದ ಏನು ಹ್ರಸ್ವ ದೀರ್ಘ ಇತ್ಯಾದಿ ಲೋಪದೋಷಗಳು, ಹಾಗೆ ಅಕ್ಷರಗಳನ್ನು ನುಂಗಾಕೊಂಡಿರುವಂತಹ ಲೋಪದೋಷಗಳು, ಅಲ್ಪ ಪ್ರಾಣ ಮಹಾಪ್ರಾಣಗಳಲ್ಲಿ ಉಂಟಾಗಿರುವ ದೋಷಗಳು, ಎಲ್ಲ ಲೋಪದೋಷಗಳ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ ಎಂಬುದಾಗಿ ಅದು ಕೂಡ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಳ್ತಾ ಬೇಡಿಕೊಳ್ಳುವುದು ಆಗಿದೆ. ಹಾಗಾಗಿ ನಿಜಾಜ್ಞಾರೂಪ ನಿಗಮ ಆಯ್ತು. ಇಷ್ಟೆಲ್ಲ ಮಾಡಿದ್ರೆ ನಮಗೇನ್ ಸಿಕ್ಕತ್ತೆ ಅನ್ನೋದ್ರ ಮೇಲೆ ತಾನೇ ಪ್ರವೃತ್ತಿ. ಇಲ್ಲ ಅಂದ್ರೆ ಪ್ರವೃತ್ತಿ ಇಲ್ಲ. ಆದ್ರಿಂದ ನಮಗೇನ್ ಸಿಕ್ಕುತ್ತೆ ಅಂದ್ರೆ ಪುಣ್ಯ ಫಲಪ್ರದ. ಅದಕ್ಕೆ ಮೊದಲೇ ಹೇಳ್ಕೊಂಡಿದ್ದೇವೆ, ಪುಣ್ಯದಿಂದೇನು? ಸುಖ ಬೇಕು ಅಂದ್ರೆ ಪುಣ್ಯ, ದುಃಖ ಬೇಕು ಅಂದ್ರೆ ಅಪುಣ್ಯ. ಅದನ್ನು ಕೂಡ ನೋಡಿದ್ದೇವೆ. ತೇ ಕ್ಲಾದ ಪರಿತಾಪ ಫಲಾಹ ಪುಣ್ಯ ಹೇತುತ್ವಾತ್. ಅವ್ರು ನೋಡು ಎಷ್ಟು ಸುಖವಾಗಿದ್ದಾರೆ, ಏನ್ ಮಜವಾಗಿ ಅವ್ರು ಪುಣ್ಯ ಮಾಡಿದ್ದಾರೆ. ನಾನ್ ಮಾಡಿಲ್ವೇ? ನಾನು ಪಾಪ ಮಾಡಿರುವಾಗ ನಾನು ದುಃಖ ಅನುಭವಿಸಲೇಬೇಕು. ನನ್ನ ದುಃಖನ ಯಾರಿಗೂ ಕೊಡಕ್ ಬರಲ್ಲ, ಯಾರು ಕಿತ್ಕೊಳ್ಳಕ್ಕೂ ಬರಲ್ಲ, ಯಾರಿಗೂ ಹಂಚಕ್ಕೂ ಬರಲ್ಲ. ಹಾಗೆ ಅವ್ರ ಸುಖನ ನಾನು ಕಿತ್ಕೊಳ್ಳಕ್ಕಾಗಲ್ಲ. ಅವ್ರ ಸುಖ ನೋಡಿ ಕರಗಬಹುದು, ಅಸೂಯೆ ಪಡಬಹುದು, ಮಾತ್ಸರ್ಯ ಪಡಬಹುದು. ಅದು ನನಗೆ ಇನ್ನೂ ದುಃಖದ ಗಂಟನ್ನು ದೊಡ್ಡದು ಮಾಡುತ್ತೆ ಹೊರತು ನನಗೆ ಅವ್ರ ಸುಖನ ಕೊಡಲ್ಲ. ಆದ್ರಿಂದ ನಾನು ತಿಳ್ಕೊಳ್ಬೇಕಾದ್ದೇನಂದ್ರೆ ಪುಣ್ಯ ಇದ್ರೆ ನನಗೆ ಸುಖ ಬೇಕು ಅಂತ ಬಯಸ್ತಾರೋ, ದುಃಖ ಬೇಕು ಅಂತ ಯಾರಾದ್ರೂ ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಂಡ್ರು ಅಂತ ಗಾದೆ ಹೇಳ್ತಾರೆ. ಹಾಗೆ ದುಃಖನ ಯಾರಾದ್ರೂ ಕೊಂಡ್ಕೊಳ್ತಾರೇನು? ಇಲ್ಲ. ಆದ್ರಿಂದ ಎಲ್ಲರಿಗೆ ಬೇಕಿರೋದೇನು? ಸುಖನೇ. ಸುಖಕ್ಕೆ ಎಲ್ಲ ಜೀವಿಗಳ ಹೊಡೆದಾಟ, ಹೋರಾಟ, ಬಡಿದಾಟ. ಅದಕ್ಕೆ ನಾವೇನ್ ಮಾಡಬೇಕು? ಪುಣ್ಯ ಗಳಿಸ್ಬೇಕು. ಪುಣ್ಯ ಎಲ್ಲಿದೆ? ಶಾಸ್ತ್ರದಲ್ಲಿದೆ. ಶಾಸ್ತ್ರ ಬರೆದವ್ರು ಯಾರು? ನಿಜಾಜ್ಞಾರೂಪ ನಿಗಮ. ಅದರಿಂದ ಪುಣ್ಯ ಫಲಪ್ರದ. ಅಮ್ಮ ಪುಣ್ಯವನ್ನಾಗಲಿ ಅಪುಣ್ಯವನ್ನಾಗಲಿ ಕೊಡ್ತಾ ಇದ್ದಾಳೆ. ಆ ಫಲವನ್ನ ಯಾರು, ಅವಳಿಗೇನಲ್ಲಿ ದ್ವೇಷ ಇದೆಯಾ, ಅಸೂಯೆ ಇದೆಯಾ, ಮಾತ್ಸರ್ಯ ಇದೆಯಾ? ಯಾಕೆ ಮೊದಲಿಂದ ನೋಡ್ಕೊಂಡು ಬಂದಿದೀವಲ್ಲ, ಎಲ್ಲರಿಗೆ ತಾಯಿ ಅಂದ ಮೇಲೆ ಅವಳಿಗೆ ಯಾವ ಮಗು ಮೇಲೆ ದ್ವೇಷ? ಯಾತಕ್ಕೆ ಅವರನ್ನ ಶಿಕ್ಷಿಸಬೇಕು? ಆದ್ರಿಂದ ಅವಳು ತಾನು ಏನು ಮಾಡಿದಾಳೆ? ಲೋಕಕ್ಕೆ ಧರ್ಮದ ಮಾರ್ಗ ತೋರಿಸಿಕೊಟ್ಟಿದ್ದಾಳೆ. ಧರ್ಮ ಮಾರ್ಗದಲ್ಲಿ ನಡೆದಿದೆಯಾ ತಗೋಪ್ಪ ಅಂತಾಳೆ, ಧರ್ಮ ಮಾರ್ಗದಲ್ಲಿ ನಡೀಲಿಲ್ವಾ ತಗೋಪ್ಪ ಅಂತಾಳೆ. ಅಲ್ಲಿ ಅವರವರ ಫಲವನ್ನ ಅವರವರ ಇದಕ್ಕೆ ಅಳೆದು ಹಾಕಿದ್ರೆ ದೇವರನ್ನ ಬೈಯುವಂಥದ್ದು ಇಲ್ಲ. ಅದರಿಂದ ಪುಣ್ಯ ಫಲಪ್ರದ. ಪುಣ್ಯ ಮತ್ತು ಅಪುಣ್ಯಗಳ ಫಲ ನಾವು ಏನೇನು ಮಾಡ್ತೇವೆ, ನಿಜಾಜ್ಞಾರೂಪವಾದ ನಿಗಮವನ್ನ ಅನುಸರಿಸಿ ಪುಣ್ಯಾದಿ ಕಾರ್ಯಗಳನ್ನ ಮಾಡಿದರೆ ಪುಣ್ಯ ಫಲವನ್ನ ಕೊಡ್ತಾಳೆ, ಅಪುಣ್ಯ ಕಾರ್ಯಗಳನ್ನ ಮಾಡಿದರೆ ಅಪುಣ್ಯದ ಫಲವನ್ನ ಕೊಡ್ತಾಳೆ. ಹಾಗಾಗಿ ಪುಣ್ಯ ಫಲಪ್ರದ. ಇನ್ನು ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಲಿಕಾ. ಇದು ಒಂದೇ ಪದ. ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಲಿಕಾ. ತಲೆಯಲ್ಲಿ ತಾಯಿಯ ದೇವಿಯ ಇದರ ಪಾದದಲ್ಲಿ, ದೇವಿಯ ಪಾದದಲ್ಲಿ ಎಲ್ಲ ಮಂತ್ರಗಳು, ವೇದದಲ್ಲಿರುವಂಥ ಎಲ್ಲ ಮಂತ್ರಗಳು ಬಂದು ಮಂತ್ರಗಳು ಅಂದ್ರೆ ಮಂತ್ರಗಳಿಗೆಲ್ಲ ಅಧಿದೇವತೆ ಇದೆ.
ಪ್ರತಿಯೊಂದು ಮಂತ್ರಕ್ಕೂ ಕೂಡ ಒಂದೊಂದು ಅಧಿದೇವತೆ ಇದೆ. ನಾವು ಹೇಳ್ಕೊಂಡಿದ್ದೇವೆ ಪ್ರತಿ ಅಕ್ಷರಕ್ಕೆ ಒಂದು ಆಕಾರ ಇದೆ ಅಂತ. ಆ ಅನ್ನುವ ಅಕ್ಷರ ಬರಬೇಕಾದ್ರೆ ಹಾಗೆ ಅದು ಸುಮ್ಮನೆ ಉತ್ಪನ್ನ ಆಗಿಲ್ಲ. ನಮ್ಮ ಒಂದು ಅಂತರಂಗದಲ್ಲಿ ಸಹಸ್ರಾರದಿಂದ ಮೂಲಾಧಾರಕ್ಕೆ ಬಂದಂತಹ ಪ್ರಾಣ ಅಪಾನವನ್ನ ಜೊತೆಗೂಡಿಸಿಕೊಂಡು ನಾಭಿಯವರೆಗೆ ಬಂದು ಅಲ್ಲಿಂದ ಮೇಲಕ್ಕೆ ಹೃದಯಕ್ಕೆ, ಅಲ್ಲಿಂದ ಮೇಲಕ್ಕೆ ಕಂಠ, ಅಲ್ಲಿಂದ ಮೇಲಕ್ಕೆ ಸಹಸ್ರಾರ ಮತ್ತೆ ಕಂಠಕ್ಕೆ ಬಂದು ಅಕ್ಷರಗಳು ಉತ್ಪತ್ತಿಯಾಗುತ್ತೆ ಅನ್ನೋದನ್ನ ಅನೇಕ ಬಾರಿ ನೋಡಿದ್ದೇವೆ. ಭಾಗವತದಲ್ಲಿ ಉದ್ಧವ ಗೀತೆಯಲ್ಲಿ ಕೂಡ ಕೃಷ್ಣ ಅದನ್ನ ವಿವರಿಸಿ ಹೇಳ್ತಾನೆ, ಹೇಗೆ ಅಕ್ಷರಗಳು ಉತ್ಪನ್ನ ಆಗುತ್ತೆ, ಹೇಗೆ ಮೌನದಲ್ಲಿ ಇದ್ದಾಗ ವೇದ ಅನ್ನುವುದು ಎಲ್ಲ ಕಾಲದಲ್ಲಿದೆ, ಎಲ್ಲರೊಳಗೂ ಇದೆ. ಈಗ ದೇವಿ ನಿಜಾಜ್ಞಾರೂಪ ನಿಗಮ ಅಂದಂತೆ ಎಲ್ಲರೊಳಗೂ ಇದೆ. ಅದ್ಯಾಕೆ ನನಗ್ ಕೇಳಿಸ್ತಾ ಇಲ್ಲ ಅಂದ್ರೆ ನಾನು ಗಲಾಟೆ ಮಾಡ್ತಾ ಇದ್ದೀನಿ. ನಾನು ಗಲಾಟೆ ಮಾಡ್ತಾ ಇರೋದ್ರಿಂದ ನಂಗೆ ಕೇಳಿಸ್ತಾ ಇಲ್ಲ. ಆಯ್ತು, ನಾನು ಬಾಯಿ ಮುಚ್ಕೊಳ್ತೀನಿ. ಇಲ್ಲಿ ಒಳಗಡೆ ಗಲಾಟೆ ಇದೆಯಾ? ನಾನು ಬಾಯಿ ಮುಚ್ಕೊಂಡಿದ್ದೀನಿ, ಕಣ್ಣು ಮುಚ್ಕೊಂಡಿದ್ದೀನಿ, ಆದ್ರೆ ಒಳಗಡೆ ಗಲಾಟೆ ಎಷ್ಟಿದೆ. ಏನು ಅವ್ರು ಹೀಗ್ ಮಾಡ್ತಿದ್ದಾರೆ, ಇವ್ರು ಹಾಗೆ ಮಾಡ್ತಿದ್ದಾರೆ, ಅದು ಮಾಡ್ತಿದ್ದಾರೆ, ಇದು ಎಲ್ಲ ಗಲ 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 ಅನ್ನತ್ತೆ ತಾನೆ. ಆ ಎಲ್ಲ ಗಲಭೆಗಳನ್ನ ನಿಲ್ಲಿಸಿ ನೋಡು, ಆಗ ನಿನ್ನೊಳಗೆ ನಿನಗೆ ವೇದ ಕೇಳುತ್ತೆ. ನನ್ನ ಮಾತಲ್ಲ, ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳಿರೋ ಮಾತು. ಮೌನ ಆದರೆ ನಿನ್ನೊಳಗೆ ವೇದ ಕೇಳುತ್ತೆ, ಯಾರಿಗೂ ಕೇಳುತ್ತೆ. ನಮಗೆ ಆ ಮೌನ ಆಗುವ ಗೊತ್ತಿಲ್ಲ. ಹಾಗಾದಾಗ ಅದು ತನ್ನೊಳಗೆ ತಾನೇ ಬರುತ್ತೆ. ಒಟ್ಟಿನಲ್ಲಿ ಒಂದೊಂದು ಅಕ್ಷರ ಉತ್ಪನ್ನ ಆಗೋದು ಹಾಗೇನೆ ಆ ಮೌನದ ನೆಲೆಯಲ್ಲಿ ಉತ್ಪನ್ನ ಆಗಿದೆ. ಇವತ್ತು ನಮಗದು ಬಂದುಬಿಟ್ಟಿದೆ. ಹಾಗೆ ಬಂದ ನಂತರ ನಾವು ಅದನ್ನು ಮಾತಾಡ್ತಿದೀವಿ ಯಾಂತ್ರಿಕವಾಗಿ, ಅದರ ಮೂಲವನ್ನ ನೋಡ್ಕೊಳಕ್ ಹೋಗಿಲ್ಲ. ಒಟ್ಟಿನಲ್ಲಿ ನಾವು ಹೇಳ್ಕೊಂಡಿರುವ ಹಾಗೆ ಒಂದು ಆ ಅನ್ನುವುದು ಹೀಗೆ ಬಾಗಿ ಮೇಲೆದ್ದು ಹೀಗೆ ಬಂದು ಮತ್ತೆ ಅದು ಕೆಳಗೆ ಬಾಗಿ ಮತ್ತೆ ಮೇಲೆ ಬಂದು ಅದು ಬರ್ಬೇಕಾದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ದೇವತೆ ವಾಸ ಮಾಡ್ತಾನೆ. ಹೇಗೆ ನಮ್ಮ ಶರೀರದ ಒಳಗೆ ಅಲ್ಲಲ್ಲಿ ಒಂದು ದೇವತೆ ವಾಸ ಮಾಡ್ತಾ ಇದ್ದಾನೆ ಅಂತ ನಾವು ಹೇಳ್ಕೊಂಡಿದ್ದೇವೆ, ಹಾಗೆ ಪ್ರತಿ ಅಕ್ಷರದಲ್ಲಿ ದೇವತಾ ವಾಸಸ್ಥಾನ ಇದೆ. ಆ ದೇವತೆಗಳೆಲ್ಲರೂ ಈಗ ಮಂತ್ರ ರೂಪ ಆದಾಗ ದೇವತೆಗಳೆಲ್ಲರೂ ಕೂಡ ಯಾರ ಮೂಲದಿಂದ ಬಂದಿದ್ದಾರೆ? ನಿಜಾಜ್ಞಾರೂಪ ನಿಗಮ. ಆದ್ರಿಂದ ಅಮ್ಮ ನಾನು ಬಂದಿದ್ದೇನೆ ಅಂತ ಬಂದು ತಾಯಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ಅಮ್ಮ ನಾನು ಬಂದಿದ್ದೇನೆ, ಪ್ರತಿಯೊಂದು ದೇವತೆನೂ ಬಂದು ಅಮ್ಮನಿಗೆ ನಮಸ್ಕಾರ ಮಾಡ್ತಾರೆ. ಆ ದೇವತೆಯ ತಲೆಯಲ್ಲಿ ಏನಿದೆ? ಸಿಂಧೂರ ಇದೆ. ಆ ಸಿಂಧೂರ ತಾಯಿಯ ಪಾದಕ್ಕೆ ತಗಲಿ ತಾಯಿ ಅದರಿಂದ ಶ್ರುತಿ ಸೀಮಂತ ಸಿಂಧೂರೀಕೃತ. ಯಾವುದು? ಪಾದಾಬ್ಜ. ತಾಯಿಯ ಪಾದ ಧೂಳಿ ಇದೆಯಲ್ಲ, ತಾಯಿಯ ಪಾದಕ್ಕೆ ಸುತ್ತಲೂ ಇರುವಂತ ಆ ಕೆಂಪು ಬಣ್ಣ ಅದು ಏನಾಗಿದೆ? ಈ ವೇದಗಳಲ್ಲಿರುವ ಮಂತ್ರಗಳು ಬಂದು ತಾಯಿಗೆ ದೇವತಾ ರೂಪದಲ್ಲಿ ನಮಸ್ಕಾರ ಮಾಡ್ತಾ ಆ ತಲೆಯಲ್ಲಿ ಇದ್ದಂಥ ಸಿಂಧೂರ ತಗಲಿಸಿ ಅದು ಆ ತಾಯಿಯ ಪಾದದ ಧೂಳಾಗಿ, ಅಂದ್ರೆ ಆ ಸಿಂಧೂರವೇ ತಾಯಿಯ ಪಾದದಲ್ಲಿರುವಂಥದ್ದಾಗಿ ಇದೆ ಅನ್ನುವುದಾಗಿ ಹೇಳ್ತಾ ಇದ್ದಾರೆ. ಇದು ನಾವು ಒಂದು ನೋಡೋದು. ಸುಂದರಕಾಂಡದಲ್ಲಿ ಹನುಮಂತ ಉತ್ತರ ಭಾರತದಲ್ಲಿ ಇವತ್ತಿಗೆ ಇದು ಮುತ್ತೈದೆ ಅಂತ ಹೇಳಿದ್ರೆ ಕಾಲಿಗೆ ಇರುವಂತ ಆ ಇದಿದೆಯಲ್ಲ ಕೆಂಪು ಮತ್ತೆ ಆ ಗೋರಂಟಿ, ಈ ಸಿಂಧೂರ, ಇವುಗಳನ್ನ ಮುತ್ತೈದೆಯ ಸೂಚನೆಯಾಗಿ ಭಾವಿಸ್ತಾರೆ. ಇದು ಸುಂದರಕಾಂಡ ಅಂದ್ರೆ ವಾಲ್ಮೀಕಿ ಸುಂದರಕಾಂಡದಲ್ಲಿಲ್ಲ, ತುಳಸಿನಲ್ಲಿ. ಹನುಮಂತ ತಾಯಿಯನ್ನ ನೋಡಿದ್ನಲ್ವಾ, ತಾಯಿಯ ಮಹಿಮೆಯನ್ನ ಕಂಡಾಗ, ತಾಯಿಯ ಆ ಒಂದು ದಿವ್ಯ ಭವ್ಯವಾದ ಭಾವವನ್ನ ಕಂಡಾಗ ಅಮ್ಮ ಅಮ್ಮ ಅಂತ ಅವಳ ಪಾದ ಮುಟ್ತಾನೆ ನಮಸ್ಕಾರ, ಪಾದ ಮುಟ್ತಾನೆ ನಮಸ್ಕಾರ, ಹಾಗೆ ಒತ್ತಿ ಅವಳ ಪಾದ, ಅವನು ಹೀಗಂತಾನಲ್ಲ, ಒತ್ತಿ ಅವಳ ಪಾದ ಎಲ್ಲ ಕೆಂಪಾಯ್ತಂತೆ. ಹಾಗೆ ಅವಳ ಆ ಪಾದದ ಕೆಂಪು ಆ ದೇವಿಯ ಸಿಂಧೂರ ಅಂದ್ರೆ ಆ ಅವಳ ಪಾತಿವ್ರತ್ಯದ ಸೂಚನೆಯನ್ನ ಹನುಮಂತ, ಅಮ್ಮ ನೀನು ರಾಮನನ್ನ ಮತ್ತೆ ಸೇರ್ತೀಯ, ರಾಮ ನಿನ್ನವನ ಹಾಗೇ ಆಗುತ್ತಾನೆ, ಇದೆಲ್ಲವನ್ನ ತೋರಿಸ್ತಾ ಇರುವಂತೆ ಮಾಡ್ದ ಅಂತ ಅಲ್ಲಿ ಬರುತ್ತೆ. ಹಾಗೆ ಇಲ್ಲಿ ದೇವಿಯ ಪಾದಕ್ಕೆ ಅಂದ್ರೆ ಇದು ಸ್ವಲ್ಪ ವಿರುದ್ಧವಾಗಿದ್ರೂ ಕೂಡ ದೇವಿಯಲ್ಲಿ ಇರುವಂತ ಈ ದೇವಿಯ ಪಾದದಲ್ಲಿರುವಂತಹ ಸಿಂಧೂರ ಎಂಬುದು ಎಲ್ಲಾ ದೇವತೆಗಳು, ವೇದೋಕ್ತವಾದ ಪ್ರತಿಯೊಂದು ದೇವತೆಗಳು ಕೂಡ ಬಂದು ನಮಸ್ಕಾರ ಮಾಡುವುದರ ಮೂಲಕ ಆ ದೇವಿಯ ಪಾದಕ್ಕೆ ತಮ್ಮ ಸಿಂಧೂರವನ್ನ ತಗುಲಿಸಿ ಆ ದೇವಿಯ ಪಾದ ಸಿಂಧೂರದ ಧೂಳಿಯಿಂದ ಕೂಡಿದೆ. ಅದು ಅಲ್ಲಿರುವಂತ ಅರ್ಥ. ಶ್ರುತಿ ಅಂದ್ರೆ ವೇದ, ಸೀಮಂತ ಅಂದ್ರೆ ಬೈತಲೆ,
ಆ ಬೈತಲೆಯ ತುದಿ, ಆ ತುದಿಯಲ್ಲಿ ಇಟ್ಟಿರುವ ಸಿಂಧೂರ, ಸಿಂಧೂರದಿಂದ ಕೃತ ಅಂದ್ರೆ ಮಾಡಲ್ಪಟ್ಟ ಏನದು ಪಾದ ಅಬ್ಜ, ಪಾದ ಕಮಲ, ಧೂಳಿ ಅಂದ್ರೆ ಧೂಳು, ಪಾದದ ಕಮಲದಲ್ಲಿ, ದೇವಿಯ ಪಾದ ಕಮಲದಲ್ಲಿರುವ ಧೂಳು ಯಾವುದಪ್ಪ ಅಂದ್ರೆ ಶ್ರುತಿ, ವೇದಗಳಲ್ಲಿರುವಂತ ವೇದ ದೇವತೆಗಳು. ಈಗ ತಾಯಿಯ ಸೇವೆಯನ್ನ ಮಾಡುವುದಕ್ಕೆ ಎಲ್ಲ ದೇವಾದಿ ದೇವತೆಗಳಿದ್ದಾರೆ ಅಂತ ನಾವು ಹೇಳ್ಕೊಂಡಿದ್ದೇವಲ್ವಾ, ಅದೇ ತಾಯಿ, ಅವರೇ ತಾಯಿಯ ಆಜ್ಞೆಯಂತೆ ಎಷ್ಟು 64 ಕೋಟಿ ಯೋಗಿನಿಯರು ಏನೇನೋ ಹೇಳಿದೇವಲ್ಲ, ಆ ಒಬ್ಬೊಬ್ರು ಕೂಡ ಬಂದು ನಮಸ್ಕಾರ ಮಾಡ್ತಾ ಇದ್ರೆ ಆ ಯೋಗಿನಿಯರ ಇದು ತಗಲಿ ಆ ತಾಯಿಯ ಪಾದದಲ್ಲಿ ಆ ರೀತಿ ಸಿಂಧೂರ ಇದೆ. ಒಬ್ಬೊಬ್ಳು ಯೋಗಿನಿನೂ ಒಂದೊಂದು ಮಂತ್ರ, ಒಬ್ಬೊಬ್ಳು ಯೋಗಿನಿನೂ ಒಂದೊಂದು ಶಕ್ತಿ. ಆ ರೀತಿಯಾಗಿ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಲಿಕಾ. ಇನ್ನು ಶ್ರುತಿ ಇದು ಧೂಳಿ ಅನ್ನುವುದನ್ನ ಒಂದು ಕಣವಾಗಿ ಇಟ್ಕೊಂಡ್ರೆ, ಶ್ರುತಿ ಅನ್ನುವುದನ್ನ ವೇದ ಅಂತ ಇಟ್ಕೊಂಡ್ರೆ, ಸೀಮಂತ ಅಂದ್ರೆ ವೇದಾಂತ ಅಂದ್ರೆ ಉಪನಿಷತ್ ಅಂತ ಇಟ್ಕೊಂಡ್ರೆ ಆಗ ವೇದಗಳ ಸಾರಭೂತವಾದದ್ದು ವೇದಾಂತ. ಶ್ರುತಿ ಅನ್ನುವುದು ವೇದ. ವೇದ ಏನು ಹೇಳುತ್ತೆ ನಮಗೆ? ಭೌತಿಕವಾದ ಶ್ರೇಯಸ್ಸನ್ನ ಅಂದ್ರೆ ಲೋಕದಲ್ಲಿ ನಾವು ಪಡೆಯುವಂತ ಎಲ್ಲ ಶ್ರೇಯಸ್ಸು ಏನಿದೆ, ಯಾವ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದಬೇಕು, ಲೌಕಿಕವಾದ ಸುಖಭೋಗಗಳನ್ನ ಪಡಿಬೇಕು, ಅದಕ್ಕೆ ಬೇಕಾದ ಯಾಗಯಜ್ಞಗಳನ್ನ ಅದು ನಮಗೆ ಹೇಳಿಕೊಡುತ್ತೆ. ಆ ರೀತಿ ಅದನ್ನ ಹೇಳ್ತಾ ಇರುವಾಗ ಆ ಲೌಕಿಕವಾದದ್ದರ ಜೊತೆಯಲ್ಲಿ ಸೀಮಂತ ಅಂದ್ರೆ ವೇದಾಂತ ಅದು ಜ್ಞಾನವನ್ನ ಬೋಧಿಸುತ್ತೆ. ಜ್ಞಾನ ಏನನ್ನು ತೋರಿಸುತ್ತೆ? ಮೇಲಿನ ಲೋಕದ ಮುಕ್ತಿಯ ಮಾರ್ಗವನ್ನ ತೋರಿಸುತ್ತೆ. ಆವಾಗ ತಾಯಿ ಲೌಕಿಕವಾದಂತಹ ಯಜ್ಞಯಾಗಾದಿಗಳ ಜೊತೆಯಲ್ಲಿ ವೇದಾಂತದೊಡಗೂಡಿರುವಂಥ ಒಂದು ಇದನ್ನು ಕೂಡ ತೋರಿಸಿ ಕೊಡ್ತಾ ಇದೆ. ಏನನ್ನ? ವೇದಾಂತದ ಮಾರ್ಗವನ್ನ ತೋರಿಸಿ ಮುಕ್ತಿಯ ಮಾರ್ಗವನ್ನು ಕೂಡ ತೋರಿಸುವಂಥ ಈ ವೇದಾಂತ ಇದೆಯಲ್ಲ, ವೇದವೇ ದೊಡ್ಡ ಸಾಗರ, ಅಪಾರ ಸಾಗರ. ಆ ವೇದ ಎಂಬ ಅಪಾರ ಸಾಗರ ತಾಯಿಯ ಪಾದದಲ್ಲಿ ಏನು ಒಂದು ಧೂಳಿನ ಹಾಗೆ. ಅಂದ್ರೆ ಅಂಥ ಎಷ್ಟು ವೇದಾಂತಗಳು ತಾಯಿ ಎಷ್ಟು ಕಾಲದಲ್ಲಿ ಎಷ್ಟು ಬಾರಿ ಮಾಡಿದಾಳೋ. ಯಾಕೆ? ಅನೇಕ ಕೋಟಿ ಅಲ್ವಾ, ಬ್ರಹ್ಮಾಂಡ ಅನ್ನುವುದು ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂದಾಗ ಎಷ್ಟು ಬಾರಿ ಬ್ರಹ್ಮಾಂಡ ಬಂದಿದೆಯೋ ಅಷ್ಟು ಬಾರಿ ವೇದಾಂತಗಳು ಬಂದಿದೆ. ಆ ಅಖಂಡವಾದ ವೇದಾಂತಗಳು ಅಲ್ಲಿ ಏನಾಗಿದೆ? ಕೇವಲ ಒಂದು ಧೂಳಿನ ಕಣವಾಗಿ ತಾಯಿಯ ಪಾದದಲ್ಲಿ ಇದೆ ಅನ್ನುವಂಥ ಅರ್ಥ. ಇದು ನಮಗೆ ಇನ್ನೂ ಸ್ಪಷ್ಟ ಆಗಬೇಕಾದ್ರೆ ಈ ಪರಮಾತ್ಮನ ದರ್ಶನವನ್ನ ಮಾಡುವುದಕ್ಕೆ ಅಕ್ರೂರ ವೈಕುಂಠಧಾಮಕ್ಕೆ ಹೋದಾಗ ಅಲ್ಲಿ ಪರಮಾತ್ಮನ ಹೆಡೆ, ಪರಮಾತ್ಮ ಶೇಷಶಾಹಿಯಾಗಿದ್ದಾನೆ. ಶೇಷನ ಹೆಡೆ ಇದೆಯಲ್ಲ, ಆ ಶೇಷನ ಹೆಡೆಗಳು ಎಷ್ಟೋ ಹೆಡೆ, ಒಂದು ಹೆಡೆಯ ಒಂದು ಭಾಗದಲ್ಲಿ ಭೂಮಿ ಇದೆಯಂತೆ. ಆ ಭೂಮಿ ಒಂದು ಸಾಸಿವೆ ಕಾಳು ತರ ಇದೆಯಂತೆ. ಭೂಮಂಡಲ ಎಷ್ಟು ದೊಡ್ಡದು, ಅಂಥ ದೊಡ್ಡ ಭೂಮಂಡಲ ಶೇಷನ ಹೆಡೆಯ ಮೇಲೆ ಒಂದು ಸಣ್ಣ ಸಾಸುವೆ ಕಾಳಿನ ತರಹ. ಅಂದ್ರೆ ಈ ಕಲ್ಪನೆಗೆ ಬರುತ್ತಾ? ಹಾಗೆ ವೇದಾಂತಗಳು ದೇವಿಯ ಒಂದು ಪಾದದಲ್ಲಿ ಏನಾಗಿದೆ? ಒಂದು ಧೂಳಷ್ಟೇ. ಅಂದ್ರೆ ಅರ್ಥ ಏನು? ನಾನು ವೇದಾಂತ ಬಲ್ಲೆ, ನಂಗೆ ದೇವಿ ಗೊತ್ತಿದ್ದಾಳೆ ಅಂದ್ರೆ ಸಾಧ್ಯ ಇಲ್ಲ ಅಂತ ಅರ್ಥ. ಅಕಸ್ಮಾತ್ ನಿಂಗೆ ಗೊತ್ತಿದ್ರೆ ಎಷ್ಟು ಗೊತ್ತಿರಬಹುದು? ಒಂದು ಪಾದದ ಧೂಳನ್ನ ನೀನು ಅರ್ಥ ಮಾಡ್ಕೊಂಡಿರ್ಬೋದು, ಪಾದದ ಉಗುರನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಪಾದವಾದ ಬೆರಳು ಕಡೆಗೆ ಇನ್ನೆಲ್ಲ ಹೋಗುತ್ತೀಗೆ. ಇನ್ನು ಅಖಂಡವಾದ ದೇವಿಯ ಸೌಂದರ್ಯ ಲಹರಿಯ ದಿವ್ಯ ಸ್ವರೂಪ ನೆನಪು ಮಾಡ್ಕೊಳ್ಳಿ. ಅಂಥ ಒಂದು ಭವ್ಯ ದಿವ್ಯ ರೂಪನ ಅರ್ಥ ಮಾಡ್ಕೊಳ್ಳಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ಇದನ್ನ ಶಾಖಾನ್ಯಾಯ ಅಂತ ಕರೀತಾರೆ. ಅಂದ್ರೆ ಇದನ್ನ ಇನ್ನೂ ಉದಾಹರಣೆಗೆ ಹೇಳೋದಾದ್ರೆ ನಮ್ಗೆಲ್ಲ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು, ಕುರುಡರು ಬಂದು ಕುರುಡರನ್ನ ತಂದು ಆನೆ ಮುಂದೆ ನಿಲ್ಲಿಸಿದಾಗ ಯಾರು ಹೊಟ್ಟೆ ಭಾಗ ಮುಟ್ಟದ ಅವನು ಹೇಳ್ದ ಆನೆ ಅಂದ್ರೆ ಗೋಡೆ ತರಹ ಅಂತ. ಯಾರೋ ಒಬ್ಬ ಬಾಲ ಹಿಡ್ಕೊಂಡ ಅವನು ಹೇಳ್ದ ಆನೆ ಅಂದ್ರೆ ಹಗ್ಗದ ತರಹ ಅಂತ. ಯಾರೋ ಒಬ್ಬ ಕಿವಿ ಹಿಡ್ಕೊಂಡ ಅವನು ಹೇಳ್ದ ಆನೆ ಅಂದ್ರೆ ಬೀಸಣಿಗೆ ತರಹ. ಹೀಗೆ ಯಾರ್ಯಾರು ಯಾವ್ಯಾವ್ದೋ ಭಾವ ಹಿಡ್ಕೊಂಡಿದಾರಲ್ಲ ಅದು ಸುಳ್ಳೇನಲ್ಲ ತಾನೆ, ಅವನಿಗೆ ಗೋಡೆ ತರಹ. ಅಂದ್ರೆ ದೇವಿಯನ್ನ ನೀನು ಎಷ್ಟೆಷ್ಟು ಅರ್ಥ ಮಾಡ್ಕೊಳ್ತೀಯೇ ಅಷ್ಟೆಷ್ಟು ಸರಿನೇ. ಆದರೆ ಸಕಲ ವೇದಾಂತ ತಿಳ್ಕೊಂಡಿದ್ರು ನಿನಗೆ ದೇವಿ ಎಷ್ಟು ಅರ್ಥ ಆಗಿದ್ದಾಳೆ ಅಂದ್ರೆ
ಧೂಳಿನ ಕಣದಷ್ಟೇ ನಿಂಗೆ ಅರ್ಥ ಆಗಿರೋದು. ಅಂದ್ರೆ ದೇವಿಯ ದಿವ್ಯ ಮಹಿಮೆಯನ್ನ ಆಡಿ ಮುಗಿಸ್ದೆ, ಹೇಳಿ ಮುಗಿಸ್ದೆ, ನೋಡಿ ಮುಗಿಸ್ದೆ, ಕೇಳಿ ಮುಗಿಸ್ದೆ ಖಂಡಿತ ಇಲ್ಲ. ಕೋಟಿ ಜನ್ಮ ಎತ್ತಿದ್ರು ಇಲ್ಲ. ಅದನ್ನೇ ತಂಡಿ ಎನ್ನುವ ಋಷಿಯ ಜೀವನದ ಕಥೆಯನ್ನ ನಾವು ಕೇಳುವಾಗ ಅವನು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿದ ಮೇಲೆ ಶಿವನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ. ಶಿವ ಎದುರಿಗೆ ಬಂದಾಗ ಸ್ತೋತ್ರ ಮಾಡ್ತಾ 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 ಏನು ಕುಣಿತ ಸ್ತೋತ್ರ ಮಾಡ್ತಾನೆ ಇದ್ದಾನೆ. 10,000 ವರ್ಷ ಸ್ತೋತ್ರ ಆಯ್ತು, ಮುಗಿತಾನೆ ಇಲ್ಲ ಸ್ತೋತ್ರ. ಅಂದ್ರೆ ದೇವರನ್ನ ಆ ರೀತಿ ನಾವು ನೋಡಿ ಮಾಡಿ ಕೇಳಿ ಮುಗಿಸ್ದೆ ಅಂತ ಇಲ್ಲ. ಪರಮಾತ್ಮ ಎಂಬುದು ಅಂಥ ಅಖಂಡವಾದ ಒಂದು ಶಕ್ತಿ, ಅನಂತವಾದ ಶಕ್ತಿ, ಅಪರಿಮಿತವಾದ, ಅದನ್ನ ಲೆಕ್ಕದಲ್ಲಿ ನಾವು ನಿಲುಕಿಸುವಂಥದ್ದಲ್ಲ. ಅದನ್ನ ತೋರಿಸೋದಕ್ಕೆ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಲಿಕಾ ಅಂದ್ರೆ ಒಂದು ಧೂಳು, ಇಲ್ಲಿ ಸಿಂಧೂರ ಇಟ್ರು ಅದೊಂದು ಧೂಳಿನ ಕಣವಾಗಿ ತಾಯಿಯ ಪಾದಕ್ಕೆ ತಗಲಿದೆ ಅಷ್ಟೇ. ಒಂದೊಂದು ವೇದ ಮಂತ್ರ, ಒಂದೊಂದು ವೇದಾದಿ ದೇವತೆ ಬಂದು ಅಮ್ಮ ಇದೋ ನಾನು ಬಂದೆ, ಅಮ್ಮ ನಾನು ನಮಸ್ಕಾರ ಅಮ್ಮ ನಾನು ನಮಸ್ಕಾರ ಅಂತ ಬಾಗಿ ಬಾಗಿ ಒಬ್ಬೊಬ್ಬಳು ಹೆಸರು ಹೇಳ್ಕೊಂಡು ನಮಸ್ಕಾರ ಮಾಡ್ತಿದ್ದಾಳೆ. ಹಾಗೆ ಅವಳು ಮಾಡಿದ ಒಂದೊಂದು ನಮಸ್ಕಾರ ಅವಳ ಪಾದದ ಧೂಳು. ಅಂದ್ರೆ ವೇದಾಂತಗಳನ್ನ ನೀನು ಎಷ್ಟೇ ಹಿಡ್ಕೊಂಡಿದ್ರು ವೇದಾಂತಗಳಿಂದ ದೇವಿ ಒಲಿಯುವವಳಲ್ಲ. ಯಾವುದಕ್ಕೆ ಒಲಿತಾಳೆ? ಶುದ್ಧ ಹೃದಯಕ್ಕೆ, ಮುಗ್ಧ ಹೃದಯಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು. ಅದಕ್ಕೆ ವೇದಾಂತಗಳ ಅಗತ್ಯ ಇಲ್ಲ ಅನ್ನುವುದನ್ನು ಕೂಡ ಇಲ್ಲಿ ಪರಂಪರೆಯಿಂದ ಹೇಳ್ತಿದ್ದಾರೆ. ಸಾಕ್ಷಾತ್ ಹೇಳ್ತಿಲ್ಲ, ಅಂದ್ರೆ ಡೈರೆಕ್ಟ್ ಇಲ್ಲ, ಬೇರೆ ಸುತ್ತು ವರಿದ ದಾರಿಯಿಂದ. ಅದಕ್ಕೋಸ್ಕರ ಅಯ್ಯೋ ನಂಗೆ ಅದು ಗೊತ್ತಿಲ್ಲ, ನೀವಾದ್ರೆ ಎಲ್ಲ ತಿಳ್ಕೊಂಡಿದ್ದೀರಪ್ಪ, ನೀವು ಪೂಜೆ ಮಾಡ್ತೀರಾ, ನೀವು ಮಂತ್ರ ಬೇಕಾಗಿಲ್ಲ. ನಿನಗೆ ಮಂತ್ರ ಗೊತ್ತಿಲ್ಲ, ಬೇಡ. ಅಮ್ಮ ಅಂತ ಕೂಗಕ್ ಗೊತ್ತಿದೆಯಲ್ಲ, ಶುದ್ಧ ಹೃದಯದಿಂದ ಅಮ್ಮ ಅಂತ ಕೂಗು ಸಾಕು. ಅದರಲ್ಲಿ ಏನು ಹೇಳಕ್ಕೆ ಗೊತ್ತಿಲ್ಲ, ನನಗೆ ಶ್ರೀ ಅನ್ನಕ್ ಬರಲ್ಲ, ಬೇಡ. ಅಮ್ಮ ಅನ್ನಕ್ಕೆ ಎಲ್ಲ ಜೀವಕ್ ಗೊತ್ತು. ಒಂದು ಹಸು ಕರು ಕೂಗುರಮ್ಮ ಅಂಬ ಅಲ್ವಾ, ಆ ರೀತಿ ಕೂಗುವಾಗ ಎಲ್ಲರಿಗೆ ಗೊತ್ತಿದೆ ಅಮ್ಮ ಅನ್ನೋದು. ಆ ಅಮ್ಮ ಅನ್ನುವುದನ್ನ ಕರೆದರೆ ತಾಯಿ ತಾನೇ ಒಲಿತಾಳೆ. ಅಂಥ ಒಂದು ಮಹಿಮೆಯನ್ನ ಈ ನಾಮದಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಲಿಕಾ. ಇನ್ನು ಅವಳ ಒಂದು ಇದರೊಳಗೆ ಈ ಕೆಂಪು ಮೊದಲಾದ ಬಣ್ಣಗಳ ಮಿಶ್ರ ಏನನ್ನ ತೋರಿಸ್ತಾ ಇದೆ? ಮೇಲಿಂದ ಹೇಳಿರುವಂತಹ ಎಲ್ಲ ವೇದ ಮತ್ತೆ ಈ ಶಾಸ್ತ್ರಾದಿಗಳ ಮೂಲವನ್ನು ಕೂಡ ಅದು ತೋರಿಸ್ಕೊಡ್ತಾ ಇದೆ. ಮುಂದಿನ ನಾಮ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ಈಗ ಅಮ್ಮ ಮೂಗಿನಲ್ಲಿ ಒಂದು ಮುತ್ತಿನ ಆಭರಣ ಇಟ್ಕೊಂಡಿದ್ದಾಳೆ. ಅದು ಮೌಕ್ತಿಕ ಅಂದ್ರೆ ಮುತ್ತಿನ ಆಭರಣ. ಆ ಮುತ್ತಿನ ಆಭರಣ ಮುತ್ತು ಎಲ್ಲಿ ಬರುತ್ತೆ? ಕಪ್ಪೆ ಚಿಪ್ಪೊಳಗೆ ಬರುತ್ತೆ ಅಂತ ನಮ್ಮದೊಂದು ನಂಬಿಕೆ. ಮುತ್ತು ಈ ಬಯೋಲಾಜಿಕಲ್ ಇದರಲ್ಲಿ ಹೇಳೋದಾದ್ರೆ ಒಂದು ಹುಳ ತಾನು ಕಟ್ಕೊಂಡಿರಿ ಶಂಖ ಎಲ್ಲ ಒಂದು ಕಟ್ಕೊಳ್ಳುತ್ತಲ್ಲ, ಆ ಹುಳದ ಒಂದು ಮನೆ ಯಾವುದು? ಮುತ್ತು. ಆದ್ರಿಂದ ಅದು ಯಾವುದು ಬಯೋಲಾಜಿಕಲ್ ಟರ್ಮ್ ಅಲ್ಲಿ. ನಮ್ಮ ಒಂದು ಶಾಸ್ತ್ರೀಯ ಪರಂಪರೆಯಲ್ಲಿ ಮುತ್ತು ಅಂದ್ರೆ ಕಪ್ಪೆ ಚಿಪ್ಪಿನ ಒಳಗೆ ಸ್ವಾತಿಯ ಮಳೆಯ ಹನಿ ಬಿದ್ದಾಗ ಉಂಟಾಗುವಂಥದ್ದು ಮುತ್ತು ಅನ್ನುವುದು ನಮ್ಮ ಶಾಸ್ತ್ರೀಯ ವಿಚಾರ. ಅದು ತಾತ್ವಿಕವಾಗಿ ಅದಕ್ಕೊಂದು ಬೇರೆ ಹಿನ್ನೆಲೆ ಇರಲಿ, ಒಟ್ಟಿನಲ್ಲಿ ನಮಗಿರೋದು ಹಾಗೆ. ಆದ್ರಿಂದ ಈಗ ಕಪ್ಪೆ ಚಿಪ್ಪು ಹೀಗೆ ಬಾಯಿ ತೆರ್ಕೊಂಡಿರುತ್ತಂತೆ. ಯಾವಾಗ ಸ್ವಾತಿ ಮಳೆ ಬೀಳುತ್ತೋ ಆಗ ಅದು ಹೀಗೆ ಮುಚ್ಚಬೇಕು, ಆಗ ಅಲ್ಲಿ ಆಗುವುದು ಒಂದು ಮುತ್ತು. ಈಗ ಇಲ್ಲಿ ಏನ್ ಹೇಳ್ತಿದ್ದಾರೆ? ಶುಕ್ತಿ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ಸಂಪುಟ ಅಂದ್ರೆ ಅದು ಒಂದು ಡಬ್ಬಿ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು ಹೇಗಿರುತ್ತೆ ನಾವು ನೋಡಿದ್ದೇವೆ, ಹೀಗೊಂದು ಮುಚ್ಚಳದ ತರ ಇರುತ್ತೆ, ಹೀಗೆ ತೆಕ್ಕೊಳ್ಳುತ್ತೆ, ಹೀಗೆ ಮುಚ್ಕೊಳ್ಳುತ್ತೆ. ಆದ್ರಿಂದ ಶುಕ್ತಿ ಸಂಪುಟ. ಸಂಪುಟ ಅಂದ್ರೆ ಒಂದು ಡಬ್ಬಿ, ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು. ಶುಕ್ತಿ ಸಂಪುಟ ಅದರ ಒಳಗಿರುವ ಮೌಕ್ತಿಕ ಮುತ್ತು, ಆ ಮುತ್ತಿನ ಆಭರಣ ಅದು ಯಾವುದದು ಅಂತ ಕೇಳಿದ್ರೆ ಸಕಲ ಆಗಮ ಸಂದೋಹ. ಸಂದೋಹ ಅಂದ್ರೆ ಸಮೂಹ, ಆಗಮ ಅಂದ್ರೆ ಈಗ ಮೇಲಿಂದ ನೋಡ್ಕೊಂಡು ಬಂದಿದ್ದೇವಲ್ಲ, ನಿಗಮ ಆಗಮ ಅಂದ್ರೆ ಎಲ್ಲಾ ಶಾಸ್ತ್ರ. ಇದು ದೇವಿಯದು ಇದು ದೇವಿಯದಲ್ಲ ಅಂತಿಲ್ಲ. ಸಕಲಾಗಮ ಸಂದೋಹ, ಎಲ್ಲ ವೇದಾಂತಗಳೆಂಬ ಸಮೂಹಗಳೇನಿದೆ, ಶಾಸ್ತ್ರಗಳು, ಸ್ಮೃತಿಗಳು, ಸಂಹಿತೆಗಳು, ಆ ಎಲ್ಲ ವೇದಾಂತಗಳ ಸಂದೋಹ ಅಂದ್ರೆ ಸಮೂಹ.
ಆ ಸಮೂಹನೇ ಈಗೇನಾಗಿದೆ, ಕಪ್ಪೆ ಚಿಪ್ಪಾಗಿದೆ. ಕಪ್ಪೆ ಚಿಪ್ಪು ಯಾವುದು? ಎಲ್ಲ ವೇದಾಂತಗಳೆಂಬ ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪಿನ ಒಳಗೆ ಸಂಪುಟ, ಅದು ಡಬ್ಬಿ. ಅದರ ಒಳಗೆ ಇರುವ ಮುತ್ತು ಏನಿದೆ, ಆ ಮುತ್ತನ್ನ ತನ್ನ ಮೂಗಿನ ಆಭರಣವಾಗಿ ಹೊಂದಿದ್ದಾಳೆ. ಹಾಗಾಗಿ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ಇನ್ನು ಇದು ಅನೇಕ ವಿಧವಾದಂಥ ದಾರ್ಶನಿಕ ತತ್ವಗಳನ್ನ ಹೊಂದಿದೆ ಅಂತಾರೆ. ಅದರಲ್ಲಿ ಮುಖ್ಯವಾಗಿ ಮೂಗಿನ ಆಭರಣ ಅಂದ ಕೂಡಲೇ ಇದು 2 ದ್ವಾರಗಳನ್ನ ಹೇಳ್ತಾ ಇದೆ. ಒಂದು ಸೂರ್ಯನಾಡಿ, ಒಂದು ಚಂದ್ರನಾಡಿ. ಸೂರ್ಯ, ಚಂದ್ರ ಮತ್ತು ಅಗ್ನಿಯರಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಇಡೀ ವಿಶ್ವಾಂಡ ಬ್ರಹ್ಮಾಂಡಗಳ ನಿಯಮನ ಇರುವುದು ಯಾವುದರಲ್ಲಿ? ಸೂರ್ಯ, ಚಂದ್ರ, ಅಗ್ನಿಯರಲ್ಲಿ. ಆದ್ರಿಂದ ನಮಗೆ ಶರೀರಕ್ಕೆ ಬೇಕಾದ ಕಾವನ್ನ ಕೊಡ್ತಾ ಇರುವುದು ಸೂರ್ಯನಾಡಿ, ಶರೀರಕ್ಕೆ ಬೇಕಾದ ತಂಪನ್ನ ಕೊಡ್ತಿರುವುದು ಚಂದ್ರನಾಡಿ. ಹಾಗೆ ಪಿಂಗಳ, ಇಡ, ಆ ನಾಡಿಗಳು, ಅವುಗಳನ್ನ ನಿಯಮನ ಮಾಡುವಂಥ ಅದು ತಾನೇ ಪ್ರಾಣಾಯಾಮಾದಿಗಳು. ಆ ಮುತ್ತಿನ ಒಂದು ಆಭರಣ ಅಂತ ತೋರಿಸ್ತಾ ಇದ್ರು ಕೂಡ ಅದು ಆಭರಣ ರೂಪದಲ್ಲಿಲ್ಲ. ಮೂಗನ್ನ ಮೊದಲಿಗೆ ಪ್ರಧಾನವಾಗಿಟ್ಕೊಂಡು ಮೂಗಿನಲ್ಲಿರುವಂತಹ ಪ್ರಾಣಾಯಾಮವನ್ನ ಗುರುತಾಗಿಟ್ಟು, ಪ್ರಾಣಾಯಾಮ ಅನ್ನುವುದು ನಾವು ಬಹಳ ಹಿಂದೆ ನೋಡಿಕೊಂಡಿದ್ದೇವೆ. ಏನದು? ನಿರಂತರವಾಗಿ ಜೀವಿ ನಾನು ಅದು ನಾನು ಅದು ನಾನು ಅದು ಅನ್ನೋದನ್ನ ಜಪಿಸ್ತಾ ಇದೆ. ಆದರೆ ನಮಗದು ಗೊತ್ತಿಲ್ಲ. ಹೇಗೆ ಪ್ರತಿಯೊಂದು ಜೀವಿಯಲ್ಲಿ ವೇದ ಇದೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು? ನಮ್ಮ ಮನಸ್ಸು ಗಲಾಟೆ ಮಾಡ್ತಾ ಇದೆ, ನಮ್ಮ ಇಂದ್ರಿಯಗಳು ಗಲಾಟೆ ಮಾಡ್ತಾ ಇದೆ, ನಮ್ಮ ಚಿತ್ತ ಬುದ್ಧಿ ಅಹಂಕಾರಗಳು ಗಲಾಟೆ ಮಾಡ್ತಾ ಇದೆ. ಆದ್ರಿಂದ ಒಳಗಿರುವ ವೇದ ಕೇಳ್ತಾ ಇಲ್ಲ. ಹಾಗೇನೆ ಪ್ರತಿ ಕ್ಷಣದಲ್ಲಿ ಹೊರಗೆ ಹೋಗುವ ಉಸಿರು ಹಾ ಎಂಬುದಾಗಿ, ಒಳಗೆ ಬರುವ ಉಸಿರು ಸ ಎಂಬುದಾಗಿ, ಸೋಹಂ ಹಂಸ ಸೋಹಂ ಹಂ ಅಂತ ಅದು ನುಡಿತಾ ಇದ್ದರೂ ಅದು ನಮಗೆ ಗೊತ್ತಾಗುತ್ತಾ ಇಲ್ಲ. ನಾವು ಮೌನವಾಗಿ ಅದನ್ನು ಕೇಳಿದರೆ, ಅದನ್ನು ಗಮನಿಸಿದರೆ, ಈಗ ಪ್ರಾಣಾಯಾಮಾದಿ ಕ್ಲಾಸ್ಗಳು ಮಾಡುವಾಗ ಹೇಳ್ತಾರೆ ಉಸಿರನ್ನ ಗಮನಿಸಿ, ಅದು ಹೀಗೆ ಬರ್ತಾ ಇದೆ ಅಂತ ಊಹೆ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೋಗು ಹಂಸ ಸೋಹ ಅದನ್ನ ಹೇಳ್ತಾ ಇದೆ ಅನ್ನೋದನ್ನ ಭಾವಿಸಿ ಅಂತ. ನಾವೇ ಹಾಗೆ ಅಭ್ಯಾಸ ಹಾಗೆ ಮಾಡ್ತಾ ಮಾಡ್ತಾ ಆ ರೀತಿಯಲ್ಲಿ ಕೂಡ ನಾವು ಅದನ್ನ ಭಾವಿಸಬಹುದು. ಹಾಗೆ ಶಬ್ದ ಮಾಡದೆ ಸುಮ್ಮನೆ ಮೂಗಿಂದನೇ ಧ್ವನಿ ಮಾಡ್ತಾ ಮೂಗಲಿ ಆ ರೀತಿಯಲ್ಲಿ ಮಾಡ್ತಾ ಕೂಡ ಹಂಸ ಸೋಹಂ ಅನ್ನುವುದನ್ನ ಅಭ್ಯಾಸ. ಇದೆಲ್ಲ ಎಲ್ಲಿ ನಡೀತಿದೆ? ಸೂರ್ಯ ಮತ್ತು ಚಂದ್ರನಾಡಿಗಳ ಒಳಗೆ ನಡೀತಾ ಇದೆ. ಅದನ್ನ ನಿಗ್ರಹಣ ಮಾಡ್ತಿರೋದು ಯಾವುದು? ಈ ಮುತ್ತಿನ ನತ್ತು, ಮುತ್ತಿನ ಮೂಗುತಿ. ಆದ್ರಿಂದ ಆ ಹಂಸಗತಿಯ ಕ್ರಮವನ್ನ ಲೋಕಕ್ಕೆ ತಾಯಿ ಬೋಧಿಸುತ್ತಾ, ಹಂಸಗತಿಯನ್ನ ತಿಳ್ಕೊಂಡರೆ ಇಷ್ಟೊತ್ತು ಹೇಳಿದ್ವಲ್ಲ, ಯಾವ ವೇದ ವೇದಾಂತ ವೇದಾಂಗ ಏನೇನಿದೆ ಎಲ್ಲಕ್ಕೆ ಮೂಲ ಇರೋದೇ ಅದು ಹಂ. ಇನ್ನು ಓಂಕಾರ ಒಂದು ಇದೆಯಲ್ಲ, ಹಂ ಅನ್ನುವಾಗ ಮುಖ್ಯವಾಗಿರುವುದು ನಾದ ಅನ್ನುವುದನ್ನು ನಾವು ಹೇಳಿಕೊಂಡಿದ್ದೇವೆ. ಅದರ ನೆನಪಿಗೆ 5 ಬಾರಿ ಹೇಳ್ತೇವೆ. ಅಕಾರ ಉಕಾರ ಮಕಾರದ ಜೊತೆಯಲ್ಲಿ ಬಿಂದು ನಾದ, ಅದು ಸಾಗುತ್ತಾ ಹೋಗುತ್ತಲ್ಲ. ಇದು ಕೂಡ ಮತ್ತೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಅದು ಸಾಗುತ್ತಾ ಹೋಗುತ್ತಲ್ಲ, ಆ ಹೋಗುವಾಗ ಅದರ ಜೊತೆ ಮನಸ್ಸನ್ನು ಕಳಿಸ್ತಾ ಹೋಗು ಅಂತಾನೆ ಉದ್ಧವನಿಗೆ. ಅದರ ಜೊತೆ ಮನಸ್ಸನ್ನ ಕಳಿಸುವಾಗ ಅದಕ್ಕೆ ಬೇಕಾ ಶಾಸ್ತ್ರೀಯ ಪರಂಪರೆಯಲ್ಲಿ ತುಂಬಾ ಇದೆ. ಏಕಮಾತ್ರ ಮೂಲ ಆದರೆ ಋಗ್ವೇದ, ದ್ವಿಮಾತ್ರ ಮೂಲವಾದ್ರೆ ಯಜುರ್ವೇದ, ತ್ರಿಮಾತ್ರ ಮೂಲವಾದ್ರೆ ಸಾಮವೇದ, ಹೀಗೆಲ್ಲ ವಿಸ್ತಾರವಾಗಿ ಇದೆ, ಅದು ಪರಂಪರೆ ಇದೆ. ಅದನ್ನ ಇಲ್ಲಿ ಎಲ್ಲ ನೋಡಿ, ಸಕಲಾಗಮ ಸಂದೋಹ ಅಂದಾಗ ಅತ್ಯಂತ ಶಾಸ್ತ್ರೀಯ ಪರಂಪರೆ ಇಲ್ಲಿದೆ. ಅದಕ್ಕೆಲ್ಲ ಮೂಲ ಯಾವುದು? ಇಡ ಮತ್ತು ಪಿಂಗಳ ನಾಡಿಗಳಷ್ಟೇ. ಆ ಪಿಂಗಳ ಇಡ ನಾಡಿಗಳ ಮೂಲಕ ಹರಿಯುವಂತ ಉಸಿರಷ್ಟೇ. ಆ ಉಸಿರಿನ ನಿಗ್ರಹವೇ ಪ್ರಾಣಾಯಾಮವಾಗಿ, ಉಸಿರಿನ ನಿಗ್ರಹವೇ ವೇದವಾಗಿ, ಅದೇ ಋಗ್ಯಜು ಸಾಮಗಳಾಗಿ, ಅದೇ ಬಿಂದುವಾಗಿ, ನಾದವಾಗಿ, ನಾದ ತರಂಗಿತವಾಗಿ ಸಾಗುತ್ತಾ ಸಾಗ್ತಾ ಕಲಾ ಆಗಿ ಕಲಾತೀತ ಆಗುವಂತ ನೆಲೆಯವರೆಗೆ ಅದು ನಮ್ಮನ್ನ ಒಯ್ಯುವುದು ಯಾವುದರ ಮೂಲಕ? ಕೇವಲ ಒಂದು ಆ ಮುತ್ತಿನ ನತ್ತು ಅದನ್ನ ನಮಗೆ ತೋರಿಸ್ತಾ ಇದೆ. ಹಾಗಾಗಿ ಮುತ್ತು ಅನ್ನುವಾಗ ಇದು ಅಂದ್ರೆ ಇವುಗಳನ್ನೆಲ್ಲ ನಾವು ಗಮನಿಸ್ತಾ ಬಂದಾಗ, ಲೌಕಿಕವಾದಂತ ವೇದಾಂತಗಳೆಲ್ಲ ನನಗೆ ಗೊತ್ತು ಅಂದ್ರೆ ಅದರಿಂದ ಏನೂ ಲಾಭ ಇಲ್ಲ. ಹಿಂದಿನ ನಾಮದಲ್ಲಿ ಹೇಳಿದ್ದೇವೆ.
ಅದನ್ನೇ ಗೀತಾಚಾರ್ಯ ಏನು ಹೇಳಿದಾನೆ, ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ. ವೇದನ ಬಿಡಪ್ಪ, ಅದು ಸತ್ವರಜಸ್ತಮಸ್ಸಿಗೆ ಸೇರುತ್ತೆ. ದೇವಿ ಸತ್ವರಜಸ್ತಮಸ್ಸತೀತ, ನೀನು ಸತ್ವರಜಸ್ತಮಸ್ಸತೀತವಾದದ್ದು ಬೇಕು ಅಂದ್ರೆ ಸತ್ವರಜಸ್ತಮಸ್ಸನ್ನು ಹಿಡ್ಕೊಂಡಿದ್ರೆ ನಿಂಗೆ ಎಲ್ಲಿ ಸಿಕ್ಕತ್ತೆ? ಆದ್ರಿಂದ ನೀನು ಅದನ್ನು ಬಿಟ್ಟು ಮುಂದಕ್ಕೆ ಬರಬೇಕು. ಆ ತತ್ವವನ್ನ ಇಲ್ಲಿ ಅದು ತೋರಿಸ್ತಾ ಇದೆ. ಬಿಂದುವನ್ನ ದಾಟಿ ನಾದದ ಕಡೆಗೆ ಬಂದಾಗ ನಾದವು ಒಳಮುಖವಾಗಿ ಹಾಗೆ ಒಳಮುಖವಾಗಿ ಅದು ಸಾಗುತ್ತಾ ಹೋದಾಗ ಅಲ್ಲಿ ಒಳಗೆ ಅದೇನಾಗುತ್ತೆ, ಮೂಲಾಧಾರದಿಂದ ಮೇಲೆತ್ತಿ ಜೀವವನ್ನ ಸಹಸ್ರಾರಾತೀತದ ಕಡೆಗೆ ಎಳೆದೊಯ್ಯುವ ಒಂದು ಸಾಧಕವಾಗುತ್ತೆ. ಆದ್ದರಿಂದಲೇ ಉಪನಿಷತ್ತು ಹೇಳುವಾಗ ಯಾವುದನ್ನೋ ನಾವು ಬಿಡಬೇಕು. ನಾವು ಅನೇಕ ಬಾರಿ ಇದು ನೋಡಿದ್ದೇವೆ. ಏನು, ನದಿ ದಾಟಕ್ಕೆ ನಮಗೇನು ಬೇಕು? ದೋಣಿ ಬೇಕು. ದೋಣಿನೋ ತೆಪ್ಪನೋ ಯಾವುದೋ ಸಹಾಯ ಬೇಕು. ದೋಣಿ ನಮ್ಮನ್ನ ನದಿ ದಾಟಿಸಿದೆ ಅಲ್ವಾ, ಅಯ್ಯೋ 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 ಇದು ನನ್ನನ್ನು ದಾಟಿಸಿದೆ, ಇದನ್ನ ನಾನು ಬಿಟ್ರೆ ಕೃತಜ್ಞನಲ್ವಾ ದೇವರು? ಲೋಕದಲ್ಲಿ ಜನ ಕೃತಜ್ಞರಾಗಿ ಯಾರಾದ್ರೂ ಇರ್ತಾರೋ? ಇಲ್ಲಪ್ಪ ನಾನು ಇದನ್ನ ಬಿಡೋದಿಲ್ಲ ಅಂತ ನಾನು ದೋಣಿನ ಭದ್ರವಾಗಿ ಹಿಡ್ಕೊಂಡಿದ್ರೆ ಏನಾಗ್ತೀವಿ ನಾವು? ದೋಣಿ ಸಮೇತ ನೀರೊಳಗೆ ಹೋಗುತ್ತೇವೆ ಅಷ್ಟೇ. ಆದ್ರಿಂದ ಏನ್ ಮಾಡಬೇಕು? ದಾಟಿಸಿದ್ದನ್ನು ಬಿಡಬೇಕು. ದಾಟಿಸ್ತು ಅಂತ ಹಿಡ್ಕೋಬೇಕಾಗಿಲ್ಲ. ಅದನ್ನೇ ಉಪನಿಷತ್ತು ಇದನ್ನ ಬಿಡು, ಇದನ್ನ ಸಾಧನೆ ಮಾಡ್ತಾ ಇದನ್ನ ಬಿಡು, ಅದನ್ನ ಸಾಧನೆ ಮಾಡ್ತಾ ಅದನ್ನ ಬಿಡು ಅಂತ ಹೇಳ್ತಾ ಬರುತ್ತೆ. ಅದನ್ನು ನಾವು ಅನುಸ್ಮೃತಿಯ ಲೆಕ್ಕದಲ್ಲಿ ಹೇಳ್ಕೊಂಡಿದ್ದೇವಲ್ವಾ. ಏನು, ಪೃಥ್ವಿಂಗ್ ಯಾತು ಮೇ ಘ್ರಾಣಂ ಯಾತು ಮೇ ರಸನಾ ಜಲಂ ಅಂತ. ಇದು ಅದಕ್ಕೆ ಹೋಗ್ಲಿ, ಅದಕ್ಕೆ ಹೋಗ್ಲಿ, ಇದನ್ನ ಬಿಡು. ಕೊನೆಯಲ್ಲಿ ಏನ ಯತ್ಯಜಸಿ ತತ್ಯಜ, ಯಾವುದರಿಂದ ಎಲ್ಲ ಬಿಡ್ತಾ ಇದೆಯೋ ಅದನ್ನು ಬಿಟ್ಬಿಡಪ್ಪ. ಅಂದ್ರೆ ಈಗ ಆ ದೋಣಿನ ಹಿಡ್ಕೊಂಡಿದ್ಯಲ್ಲ ಅದನ್ನು ಬಿಟ್ಬಿಡ್ಬೇಕು ನೀನು. ದೋಣಿನ ಹಿಡ್ಕೊಂಡಿದ್ರೆ ಏನಾಗ್ತೀಯ? ಮತ್ತೆ ಭವದಲ್ಲೇ ಮುಳುಗುತ್ತೀಯೇ, ಮತ್ತೆ ಅಲ್ಲೇ ಬರ್ತೀಯೇ. ಆ ತತ್ವವನ್ನ ಅದು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಈ ನಾದ ಬಿಂದು ಅತೀತವಾಗಿ ಹೋಗುವಂತ ಈ ಪಿಂಗಳ ಮತ್ತು ಇಡಾನಾಡಿಗಳ ಸಮೂಹದ ಅದರ ಜೊತೆಯಲ್ಲಿ ಯಾವ ಒಂದು ನಾದವನ್ನ ಅನುಸರಿಸ್ತಾ ಸಾಗುವುದಿದೆಯೋ ಅಂತ ಆ ಸಾಗುವಿಕೆಯನ್ನ ಅನುಷ್ಠಾನ ಮಾಡ್ತಾ ಇದ್ದಾಗ ಅದು ನಮ್ಮನ್ನ ಅತೀತವಾದ ನೆಲೆಗೆ, ಭವ್ಯವಾದ ದಿವ್ಯವಾದ ಯಾರು ಮುಟ್ಟಲಾಗದ ಒಂದು ನೆಲೆಗೆ, ವೇದಾಂತಗಳು ಕರೆದೊಯ್ಯಲಾಗದ ನೆಲೆಗೆ ಕರೆದೊಯ್ಯುತ್ತೆ. ಅದು ಮೌಕ್ತಿಕ, ಅಂದ್ರೆ ಮುಕ್ತಿಯ ಸಾರ, ಮೋಕ್ಷದ ಸಾರ. ಅದರಿಂದ ದೇವಿಯ ಮೂಗಿನ ಮುತ್ತನ್ನ ಗಮನಿಸಿದಾಗ ನಾವು ಏನ್ ನೋಡಬೇಕು? ಮುತ್ತಿನ ಮೂಗುತಿಯ ಫಳಫಳ ಹೊಳೆಯುವಿಕೆ ಸರಿ ನಿಜ, ಅದರ ಆಕರ್ಷಣೆ ನಿಜ. ಅದು ಏನನ್ನ ತೋರಿಸ್ತಾ ಇದೆ? ನಿನ್ನ ಮುಕ್ತಿಯ ದಾರಿ ಇಲ್ಲಿದೆ. ಈ ಮೂಗೆಂಬುದೇ ನಿನ್ನ ಮುಕ್ತಿಯ ದಾರಿ. ಪಿಂಗಳ ಇಡ ನಾಡಿಗಳೇ ನಿನ್ನ ಮುಕ್ತಿಗೆ ದಾರಿ. ಅವುಗಳ ಮೂಲಕ ನೀನು ಸಾಗುತ್ತಾ ಮೇಲಕ್ಕೆ ಉಸಿರನ್ನ ಎಳೀತಾ ಬಂದರೆ ಅದೇ ನಿನ್ನನ್ನ ನನ್ನ ಬಳಿಗೆ ಕರೆದು ತರುವಂಥದ್ದು ಅನ್ನುವ ಭಾವ ಹಿಡ್ಕೊಂಡು ಅದನ್ನೇ ನೋಡ್ತಾ ಇದ್ರೆ ಸಾಕು. ಕನ್ಯಾಕುಮಾರಿಯ ಒಂದು ಮುತ್ತಿನ ಒಂದು ಮೂಗುತಿ ಆ ರೀತಿ, ಹಾಗೆ ಕಾಮಾಕ್ಷಿಯದು ಇದೆ ಅಂತ ನಾನು ಕೇಳಿದೆ, ನಾನು ನೋಡಿಲ್ಲ ಕಂಚಿಯಲ್ಲಿ. ಆ ರೀತಿ ದೇವಿಯ ಒಂದು ಮೂಗುತಿ ನಮ್ಮನ್ನ ಏನು ಮಾಡುತ್ತೆ? ಮುಕ್ತಿಯ ನೆಲೆಗೆ ನಮ್ಮನ್ನ ಕರೆದೊಯ್ಯುವಂಥದ್ದು. ಆದ್ರಿಂದಲೇ ಸಕಲಾಗಮ ಸಂದೋಹ, ಎಲ್ಲ ವೇದಾಂತಗಳ ಸಮೂಹ ಯಾವುದನ್ನ ಕೊಡಲಾರದೋ ಅಂಥದನ್ನ ಕೊಡಬಲ್ಲದ್ದು ದೇವಿಯ ಈ ಒಂದು ಮುತ್ತಿನದು. ಆದ್ರಿಂದ ಈ ಸೂರ್ಯನಿಂದ ಬೆಳಕು ಬಂದದ್ದು ಏನು ಮಾಡುತ್ತೆ? ಎಲ್ಲ ಕಡೆಗೆ ಪ್ರಸರಿಸುವ ಹಾಗೆ ದೇವಿಯ ಮುತ್ತಿನಿಂದ ನತ್ತಿನಿಂದ ಬಂದಂತ ಬೆಳಕು ಎಲ್ಲರ ಮೇಲೆ ಹರಡಿ ಎಲ್ಲರಿಗೆ ಸುಖವನ್ನ, ಸಂತೋಷವನ್ನ, ಆನಂದವನ್ನ, ತೃಪ್ತಿಯನ್ನ ಕೊಡುವಂತೆ ಎಲ್ಲರನ್ನೂ ತನ್ನ ತೆಕ್ಕೆಯ ಒಳಗೆ ಅಪ್ಪಿಕೊಳ್ಳುವಂಥದ್ದು ಅನ್ನುವ ತತ್ವವನ್ನು ಕೂಡ ಅದು ತೋರಿಸುತ್ತೆ. ಹಾಗೆ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ. ಮುಂದಿನದು ಪುರುಷಾರ್ಥಪ್ರದ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಓ